ಓ ಅಭಾಗ್ಯಮಾನ ಶಕುನಿ ಅಂದು ನೀ ಕಾರಾಗೃಹದಿ ನೀನು ಮಾಡಿದ ಶಪಥವಾ ಮರೆತಯ ಇಂದು ನೀ ಕೌರವರರೆ ಸೇರಿ ಇಂದು ನೀ ಕೌರವರರೆ ಸೇರಿ ಇಂದು ನೀ ಕೌರವರರೆ ಸೇರಿ ಸರಸಂಪನ ಮೇಲೆ ತೂಗು ಮಂಚದ ಮೇಲೆ ಹಾಯಾಗಿ ನಿದ್ರಿಸುವೆಯಾ ಹಾಯಾಗಿ ನಿದ್ರಿಸುವೆಯಾ ಶಕುನಿ ಏನಿದು ನೀನು ಮಾಡಿದ ಶಪಥ ಏನಾಯಿತು ಏನಾಯಿತು ನೀನು ಮಾಡಿದ ಶಪಥ ಶಕುನಿ ನಿನ್ನ ಜನ್ಮವನ್ನು ಸುಡಬೇಕು ಕಂಡ ಪ್ರಚಂಡ ವಾಲು ಭಗವಾನೆನಿಸಿದನೇ ಈ ದುಷ್ಟ ರಾಜಿಗೆ ಮಂಖವಾಗಿ ಕಂಗೆಟ್ಟಿವೆ ಶಿವದನ ಮಂಖವಾಗಿ ಕಂಗೆಟ್ಟಿವೆ ಬುರುಬುರನೆ ಬುರುಬುರನೆ ಉಪ್ಪಿಸಿ ಉಪ್ಪಿಸಿ ಉಲ್ಲಾಸ ಪಡುತ್ತಿತ್ತು ಶಿವದನ ಈ ಕಾಡು ಮೇಡೆಗಳ ಕಾಡು ಮೇಡೆಗಳ ಅನ್ನ ಸಂಪತ್ತಿನೆ ಜಲಕ್ಕೆ ಸಿಕ್ಕಿ ಇಳಿದು ಆದಿಯೇ ಸಹೋದರರೇ ಸಹೋದರರೇ ಈ ಚಂದ್ರಮನ ಆಯಸ್ಕಾಂತದ ದಾಂಪತ್ಯಕ್ಕೆ ಸಿಕ್ಕಿ ಸಿಲುಕಿ ನೋಡಲ ಸಿಕ್ಕಿ ಸಿಲುಕಿ ಈ ಗಾಂಧಾರ ಕ್ರೋಧವ ಈ ಶಕುನಿ ಈ ಶಕುನಿ ಸಹೋದರರೇ ಈ ಶಕುನಿ ಈ ಶಕುನಿ ಶಕ್ತಿ ಖಂಡಿದನೆ ಶಿವೋದರ ಶಿವೋದರ ನನ್ನ ಸಹೋದರನ್ನು ನನ್ನನ್ನು ಕೂಡ ಸೇರಿಸಿ ನನ್ನನ್ನು ಕೂಡ ಸೇರಿಸಿ ನಂಬಿಸಿ ಬನ್ನಿರೋ ಎಂದು ಕಾರಾಗೃಹದಲ್ಲಿ ಬಂಧಿಸಿ ತಮ್ಮಂದರೇ ಸಹೋದರರೇ ಸಹೋದರರೇ ಹಳಬೇಡಿ ಹಳಬೇಡಿ ಒಂದಿನ ಮುಷ್ಟಿಯು ಪೂರ್ಣವು ಆ ಕಾರಾಗೃಹದಲ್ಲಿ ಬಿಸಿದು ಸಹೋದರರೇ 99 ಮಂದಿ ಸಹೋದರರನ್ನು ಬಂಧಿಸಿ ನನ್ನನ್ನು ಕೂಡ ಬಂಧಿಸಿ ಒಂದು ತೊಟ್ಟು ನೀರಿಲ್ಲದೆ ಒಂದೊಂದು ನದಿಗೆ ತಂದು ಹಾದಿ 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 ನನ್ನ ಸಹೋದರರನ್ನು ಒಂದಿನ ಮುಷ್ಟಿಯು ನನ್ನ ಸಹೋದರರು ನನಗೆ ಕೊಟ್ಟು ತಾವೆಲ್ಲರೂ ನಾಲಿಗೆ ಕಚ್ಚಿ ಕಚ್ಚಿ ನರಳಿ ನರಳಿ ಸತ್ತ ದೃಶ್ಯವು ಬರುವುದಿಲ್ಲ ಸಹೋದರರೇ ನಾನಿನ್ನು ಬರುವುದಿಲ್ಲ ಒಂದು ವೇಳ ನನ್ನ
ಶಪಥವನ್ನು ಮರೆತನಾದರೆ ಆ ನಾಯಿ ಶೀಲವತಿ ಆದಂತೆಯೇ ಸರಿ. ಆ ವೇಷಿಯು ಗರ್ಭಿಣಿಯಾದಂತೆಯೇ ಸರಿ. ಆ ಚಂಡನಾದಂತೆಯೇ ಸರಿ. ಯೋಧನ ನೀನು ಆ ಚಂದ್ರನ ಬಳಿ ಹೋಗು. ಈ ರಾಹುವು ನಿನ್ನನ್ನು ಬಿಡುವುದಿಲ್ಲ. ಯೋಧನ ಮತ್ತೆ ಆ ಗಾಂಧಾರಿ ಗರ್ಭವನ್ನೇ ಸೇರು. ಅವಳು ನನ್ನ ಸಹೋದರಿಯಲ್ಲವೆಂದು ತಿಳಿದು ಅವಳ ಹೊಟ್ಟೆಯನ್ನು ಬಗೆದಿ ನಿನ್ನನ್ನು ಹೊರಗೆ ಎಳೆದು ಬಿಡ್ತೀನಿ. ಎಳೆದು ಬಿಡ್ತೀನಿ. ಮತ್ತೆ ಆ ಭಾನುಮತಿ ಕಣ್ಣುಗಳಲ್ಲೇ ಸೇರು. ಆ ಭಾಸ್ಕರನ ಕಿರಣಗಳಲ್ಲೇ ಇಳಿದಾಗು. ನಾನು ನಿನ್ನನ್ನು ಬಿಡುವುದಿಲ್ಲ. ಕುರುವಂಶದ ಕೃಷ್ಣ, ಭರತ ವಂಶದ ಭ್ರಷ್ಟ, ಬಾಬುರೇವರ ದುಷ್ಟ. ಇದು ಶುದ್ಧವಾದ ಗಾಂಧಾರ ಪಿಂಡ. ಶುದ್ಧವಾದ ಗಾಂಧಾರ ಪಿಂಡ. ಗಾಂಧಾರ ಎಂತಹ ದುಷ್ಟವಂತೆ. ಒಬ್ಬ ಪ್ರಬುದ್ಧ ಪ್ರಚಂಡ ಪ್ರತಿಭಾವಂತ ಪುತ್ರನನ್ನೇ ಎತ್ತೇನೆ. ಛೇ, ಹೋಗಿ ಇಂತಹ ಸ್ವಾರ್ಥ ಕುಲಸ್ಥೇವನ್ನೇತೇನೆ. ಈ ನಿನ್ನ ಶನಿ ಸಂತಾನವೋ ಬಹುಕಾಲ ಭದ್ರವಾಗಿ ಬೇರೋದುವರೆಗೆ ಈ ನಿನ್ನ ಶಕುನಿ, ನಿನ್ನ ಸಹೋದರ ಇಂದು ಜೀವಂತವಾಗಿದ್ದಾನೆ. ಆ ರಾವಣ ಆ ಶನಿಯನ್ನು ಮೆಟ್ಟಿ ಹಾಳೋದ. ಸುಯೋಧನ, ನೀನು ಈ ಶಕುನಿಯನ್ನು ಮಾವ ಎಂದು ಆಲಂಗಿಸಿ ಹಾಳಾಗಬೇಕು. ಲೆಕ್ಕವಿಲ್ಲದಷ್ಟು ವಂಚಿಸಿ ನರಳಿಸಿದೆ. ವಂಚಿಸಿ ನರಳಿಸಿದೆ ಎನ್ನೆಯ ಸೋದರರ. ವಂಚಿಸಿ ನರಳಿಸಿದೆ ಎನ್ನೆಯ ಸೋದರರ. ಪ್ರತಿಕಾರವ ಮಾಡದ ಬಿಡನು ಈ ಶಕುನಿ. ಪ್ರತಿಕಾರವೋ ಮಾಡದ ಬಿಡನು ಈ ಶಕುನಿ. ಬಾಳಿನ ಆಶಾ ಕಿರಣ. ಯೋಧನ ಅನುಜರ ಬಾಳಿನ ಆಶಾ ಕಿರಣ. ಅರಿತು ಸೆರವನೆಯೊಳಗೆ. ಅರಿತು ಸೆರವನೆಯೊಳಗೆ ಮಾಡಿದ ಪಂಥವು ದಿಗ್ಗೊಡನೆ. ಮಾಡಿದ ಪಂಥವು ದಿಗ್ಗೊಡನೆ ಕುರುಕುಲ ನಾಶ ಮಾಡುವೆನು. ವಂಚಿಸಿ ನರಳಿಸಿದೆ ಎನ್ನೆಯ ಸೋದರರ. ಪ್ರತಿಕಾರವೋ ಮಾಡದ ಬಿಡನು ಈ ಶಕುನಿ.
ಬಿಡನು ಈಸೆ ಕೊನೆ ಮಾಡದ ಬಿಡನು ಈಸೆ ಕೊನೆ ಚಕ್ರ ಚಕ್ರ ನರಕಯೋಧನವಂ ಧೈಧೋ ಶ್ರೀಯೋಧನ ನರಕಯೋಧನವಂ ಧೈಧೋ ನರವೇಗವಂ ರಚಿಸಿ ಕುರುಬವೋ ಮನ ಮಧ್ಯ ಫೆಳೆಯಗೈಧೋ ಶ್ರೀಯೋಧನ ಕುರುಬವೋ ಮನ ಮಧ್ಯ ಫೆಳೆಯಗೈಧೋ ಹರಿಯ ರಕ್ತವು ಕೂಡಿ ನೋಡಿನಲಿವೆ ಶ್ರೀಯೋಧನ ಹರಿಯ ರಕ್ತವು ಕೂಡಿ ನೋಡಿನಲಿವೆ ಈ ಶಕುನಿ ಮಾಡಿದ ತಂತವು ನಿಜ ಯೋಧನ ಚೆಂಬೆಯಲ್ಲಿ ನಿನ್ನಗನ ಗೊತ್ತಿದ್ರೆ ಚಲಪ ಯೋಧನ ಚೆಂಬೆಯಲ್ಲಿ ನಿನ್ನಗನ ಗೊತ್ತಿದ್ರೆ ಚಲಪ ವಂಶವನ್ನು ಈ ನಿನ್ನ ವಂಶವನ್ನು ನಾದರ ದಂಡಿನ ಚೆಂಬೆಯನ್ನು ಈ ನಗರ ಗೋಲಾಡಿ ಬಿಡಿ ಚಲವ ಏನಿ ತಂತ್ರವ ಶೌರ್ಯ ತೋರಿ ಏನಿ ತಂತ್ರವ ಶೌರ್ಯ ತೋರಿ ಅಂದೆ ಸಿಗುದೇ ಸಮುದ್ರ ತಾಳುವೆ ಅಂದೆ ಈ ಸಿಗುದೇ ಸಮುದ್ರ ತಾಳುವೆ ಕಗ್ಗ ಮಾಡಿದ ತಾಗುವುದವಿದೆ ಕಗ್ಗ ಮಾಡಿದ ತಾಗುವುದವಿದೆ ತಗದೆಗೆಂದು ನಿನ್ನಲು ಉಳಿಸಿ ತಗದೆಗೆಂದು ನಿನ್ನಲು ಉಳಿಸಿ ಚೆಂಬೆಯಲ್ಲಿ ನಿನ್ನಗಳ ಗೋಲಾಡಿ ಚಲವ ಬಿಡ ಚಲವ ಬಿಡ ಚಲವ వాడు పాడాలి కదా ಪಾಂಡಪುತ್ರರೇ, ನಿಮಗೆ ಶುಭವಾಗಲಿ. ಪಿತಾಮಹ ಆಚಾರ್ಯ ದೇವ ಶ್ರೀಕೃಷ್ಣನ ಪ್ರಣಾಮಗಳು. ಧರ್ಮನಂದನ, ನನ್ನನ್ನು ಕರೆಸಿರೋ ಕಾರಣವೇನು?
ಈಗ ನಡೆಸಬೇಕೆಂದ ರಾಜಸೂಯಾಗಕ್ಕೆ ತಾವೆಲ್ಲರೂ ಇದ್ದು ಈ ಕಾರ್ಯವನ್ನು ಪೂರೈಸಿ ನನ್ನ ಮನಸ್ಸನ್ನು ಸಂತೋಷಪಡಿಸಬೇಕೆಂದು ಪ್ರಾರ್ಥಿಸುವೆ. ಅಲ್ಲದೆ ಇಲ್ಲಿ ನೆರೆದಿರುವ ಸಭಾ ಸದಸ್ಯರೇ, ಗುರುಕುಲ ಪಿತಾಮಹರೇ, ಗುರು ದ್ರೋಣಾಚಾರ್ಯರೇ, ಈ ಕಾರ್ಯಕ್ಕೆ ತಾವೆಲ್ಲರೂ ಆಗಮನಿಸುವುದನ್ನು ಕಂಡು ನಾನು ಧನ್ಯನಾದೆನು. ಆದರೆ ಈಗ ಅಗ್ರತಾಂಬೂಲವನ್ನು ಸ್ವೀಕರಿಸಿ ಸಿಂಹಾಸನವನ್ನು ಅಲಂಕರಿಸಲು ಸರಿಯಾದ ಕಾರ್ಯ ಉಪದೇಶಕರು ಯಾರೆಂಬುದನ್ನು ನೀವೇ ತಿಳಿಸಿ. ಧರ್ಮನಂದನ, ಆಲೋಚನೆಯಲ್ಲಿ ಏನಿರುವುದು? ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿರುವಾಗ ಆತನ ಸಾಟಿ ಮೂರು ಲೋಕದಲ್ಲಿ ಯಾರು ತಾನೇ ಇರುವರು? ಆತನನ್ನೇ ಪಾತ್ರಧಾರಿಯಾಗಿ ಇರಿಸಿಕೊಂಡು ಕಾರ್ಯವನ್ನು ಪ್ರಾರಂಭಿಸು. ಗುರುಕುಲ ಪಿತಾಮಹರೇ, ಗುರು ದ್ರೋಣರೇ, ಶ್ರೀಕೃಷ್ಣ ಪರಮಾತ್ಮನನ್ನು ಮರೆತು ನಾನು ಹೇಳುತ್ತಿಲ್ಲ. ಆದರೆ ಉತ್ತಮ ವಾಕ್ಯಗಳನ್ನು ಕೇಳಬೇಕೆಂದ ನನ್ನ ಮನೋಭಿಲಾಷೆ ಪೂರೈಸಿದೆ. ಆದರೆ ನನ್ನ ಹೃದಯಪೂರ್ವಕ ಅಭಿವಂದನೆಗಳು. ಪರಮಾತ್ಮ, ಇನ್ನೂ ತಡಬೇಕೆ? ಈ ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಿ ಸಿಂಹಾಸನವನ್ನು ಅಲಂಕರಿಸಲು ಗುರುಕುಲ ಪಿತಾಮಹರೇ, ಗುರು ದ್ರೋಣರೇ, ಈ ಕಾರ್ಯಕ್ಕೆ ತಾವೆಲ್ಲರೂ ಆಗಮನಿಸುವುದನ್ನು ಕಂಡು ಸಮಕ್ಷದಲ್ಲಿ ಈ ಗೋಪಾಲನಿಗೆ ಅಗ್ರ ಪೂಜೆಯೇ ಇಲ್ಲಿ ನೆರೆದಿರುವ ಸಬರಿಗೆಲ್ಲರಿಗೂ ತಿಳಿದ ವಿಷಯವೇ. ಈ ವಿಷಯವು ಕ್ಷತ್ರಿಯ ವಂಶಕ್ಕೆ ಅಪಮಾನಕರವು. ಸಾಕು ಸುಮ್ಮನೆರು. ಪ್ರವರ್ತನಕ್ಕಾಗಿ ಸುರಾಯಿಸಿ ಶ್ರೀಕೃಷ್ಣ ಪರಮಾತ್ಮನನ್ನು ತುಚ್ಛ ಮಾತನಾಡಿದ ನಿನ್ನ ನಾಲಿಗೆಯನ್ನು ಸೇವೆ ಬಿಡ್ತೀನಿ. ನಿನ್ನ ಗರ್ಭದ ದುಡಿಗಳನ್ನು ನಾನು ಸಹಿಸಲಾರೆ. ಎಲ್ಲವೋ ಶಿಶುಪಾಲ, ಅರ್ಜುನ, ನಾವು ನೀವು ಅಕ್ಕ ತಂಗಿಯರ ಮಕ್ಕಳಾದ್ದರಿಂದ ಇಷ್ಟು ತನಕ ಸುಮ್ಮನಿದ್ದೆ. ಗತಿ ಏನಾಗುವುದಾ ನೋಡಿದ್ದನು ಮೂರ್ಖ. ಈ ವಾಸುದೇವನ ಉತ್ತಮ ಗುಣಗಳೆಂಬುದು ಎಲ್ಲರಿಗೂ ತಿಳಿದ ವಿಷಯವೇ. ಈ ವಿಷಯವು ಕ್ಷತ್ರಿಯ ವಂಶಕ್ಕೆ ಅಪಮಾನಕರವು. ಅಪಹರಿಸಿದಂತ ಅದಮ ನೀಚನಿವನು, ಇವನನ್ನು ಮನ್ನಿಸುವುದು ಸಾಧ್ಯವೇ ಧರ್ಮಜ? ಗಾರುಡಿ ವಿಧಗಳು ಎಲ್ಲರೂ ಪ್ರದರ್ಶಿಸಿ, ಗಾರುಡಿ ವಿಧಗಳು ಎಲ್ಲರೂ ಪ್ರದರ್ಶಿಸಿ ಅವತಾರಗಳು ಮಾಡುವಂತ ಅದಮನಿವನು. ಎಲ್ಲ ಸೊಕ್ಕಿನ ಮಾತನಾಡಿದ ಮದೋನ್ಮತ ದೊಕ್ಕದ ಮೇಲೆ ಜ್ಞಾನವಿಲ್ಲವ ದುರಂಕಾರಿ. ಶ್ರೀಕೃಷ್ಣ ಪರಮಾತ್ಮನನ್ನು ತುಚ್ಛ ನಾಲ್ಗೆ ಮಾಡಿದ ನಿನ್ನ ನಾಲ್ಗೆನೆ ಹೇಳ್ತೀನಿ. ಹೋದವ ಬಲವಿದ್ದರೆ ಯಾರು ಕದನಕ್ಕೆ? ಎಲ್ಲವೋ ಹೊಟ್ಟೆ ಮಕ್ಕ ಭೀಮ
ಏನಂದೆ ಕಾದನಕ್ಕೆ ನಿಲ್ಲುವೆಯ ಬಾರೋ ಬಾರೋ ನಿಂದಿಸಿ ನುಡಿಯದಿರು ಶಿಶುಪಾಲನೆ ನಿಂದಿಸಿ ನುಡಿಯದಿರು ಶಿಶುಪಾಲನೆ ಪರಮ ಪಾವನ ಮೂರ್ತಿಯಾದ ಯದುಕುಲವಂಶೋದ್ಧಾರಕನ ನಿಂದಿಸಿದೆ ಪರಮ ಪಾವನ ಮೂರ್ತಿಯಾದ ಯದುಕುಲವಂಶೋದ್ಧಾರಕನ ನಿಂದಿಸಿದ ನಿನ್ನ ನಾಲಿಗೆಯನ್ನು ಶೀಲದ ಬಿಡನು ಈ ಪಾರ್ಥ ಎಲ್ಲೋ ಶಿಶುಪಾಲ ರಾಜಸುಯೋಗವನ್ನು ಭಂಗ ಮಾಡಲು ಯತ್ನಿಸಿದ ದ್ರೋಹಿ ನಾನೆಂಬುದನ್ನು ಬಲೆಯ ಎಚ್ಚರ ನಿಲ್ಲಿಸು ನಿನ್ನ ಎತ್ತ ಫಲಾಫಲಗಳನ್ನು ಎಲ್ಲವೋ ಶಿಶುಪಾಲ ಪರಮಾತ್ಮನ ಕುಚ್ಚ ಮಾತುಗಳು ಆಡಬೇಡ ಮೊದಲು ಇಲ್ಲಿಂದ ತೊಲಗೋ ಎಲ್ಲವೋ ಶಿಶುಪಾಲ ನಾವು ನೀವು ಅಕ್ಕ ತಂಗಿರ ಮಕ್ಕಳಾಗಿರಿಂದ ಆದ್ದರಿಂದ ಸುಮ್ಮನಿದ್ದೋ ಮದಂದ ನಿಲ್ಲಿಸೋ ದೈವ ದೋಷವೇ ಇದು ನಿನಗೆ ತರವೇ ದೈವ ದೋಷವೇ ಇದು ನಿನಗೆ ತರವೇ ಸಂಪೂರ್ಣ ಕೊನೆತ ಶಿಶುಪಾಲ ವಾಸುದೇವರ ಕರುಣ ಇರಲೋ ಸಮ್ಮತಿ ಶಿಶುಪಾಲ ಶಿಶುಪಾಲ ಧರ್ಮಜ ದೈವದೂಷಣೆ ಸಾಮಾನ್ಯದಲ್ಲ ಇದು ನಿನಗೆ ಶ್ರೇಯಸ್ಕರವಲ್ಲ ಸೈರಿಸು ತಮ್ಮ ಸೈರಿಸು ಧರ್ಮನಂದನ ನೀನು ಹೇಳುವುದು ನಿಜವಾಗಿದ್ದರೆ ಇವನಲ್ಲಿ ಅವಂತ ಯಾವ ದೈವ ಶಕ್ತಿಗಳು ಇವನ ಹತ್ತಲ್ಲಿ ಇಲ್ಲ ಇವನು ದೈವವಲ್ಲ ಅಲ್ಲ ಇವನು ಇವನು ಚೋರ ಪಂಚಕ ಪರಮ ಪಾಪಿ ಇವನ ವಿಚಾರ ನಿಮಗಾಗೆ ಬಿಡಿ ಪ್ರಿಯ ಸಭಾ ಸಭಿಕರೇ, ಈ ಶಿಶುಪಾಲನು ನಮ್ಮ ಸೋದರತ್ತೆ ಮಗನಾದರಿಂದ ಇವನ ವಾಕ್ಯಗಳೆಲ್ಲ ಸಹಿಸಬೇಕಾಯಿತು. ಏಕೆಂದರೆ
ಈ ಹಿಂದೆ ನಮ್ಮ ಅತ್ತೆಯ ಕೃಷ್ಣ ಯಾವ ತಪ್ಪುಗಳು ಬಂದರೂ ಸರಿ ನನ್ನ ಮಗನನ್ನು ಮನ್ನಿಸಬೇಕು ಅಂತ ಅಭಯನ ಕೋರಿದಳು. ಆಗ ನಾನು ಹೇಳಿದೆ, ಅತ್ತೆ ಬಂಧು ಬಾಂಧವರೇ ಆಗಲಿ ಚಿತ್ರ ಮಿತ್ರರೇ ಆಗಲಿ ಧರ್ಮ ಸಂಸ್ಥಾಪನೆ ರಕ್ಷಣಾ ಯಾತವಾಗಿ ನುಡಿಸಲೇ ಕೊಡಬೇಕಂತ. ಆದರೂ ಮಗನನ್ನ ಮಮಕಾರದಿಂದ ನನ್ನನ್ನು ಕೇಳಿಕೊಂಡಿದಾಗ ಇವನ 100 ತಪ್ಪುಗಳ ಮಾತ್ರ ಮನ್ನಿಸುವೆ ಅಂತ ಹೇಳಿದೆ. ಆದರೆ ಇವನ 100 ತಪ್ಪುಗಳು ಇಂದಿಗೆ ಕಣ್ಣ ಕಠೋರ ವಕೆಗಳಾಗಿ ಸರಿ ಹೋದವು. ಆದರೆ ಇವನು ಹೀಗೆ ಬಿಟ್ಟಿದ್ದಾರಾದರೆ ಇನ್ನು ಮುಂದೆ ಅನೇಕ ಕಾರಣವನ್ನು ಆಗುವನು, ಇದರಲ್ಲೂ ಸಂದೇಹವಿಲ್ಲ. ಓಹೋ, ಇಲ್ಲದಿದ್ದರೆ ನೀನೇನು ಮಾಡಬೇಯೋ? ಹಾಗಾದರೆ ಮರಣಕ್ಕೆ ಸಿದ್ಧನಾಗು. ಏನು ಮರಣವೇ? ಅದು ನನಗೆ ನಿನ್ನಿಂದ? ಶಿಶುಪಾಲ, ಪರಮಾತ್ಮನ ಮೇಲೆ ಪಂಥಬೇಕೆ? ಶಾಂತನಾಗು ತಮ್ಮ, ಶಾಂತನಾಗು. ಧರ್ಮಜ, ನಿನ್ನ ಗುಣಕ್ಕನುಸಾರವಾಗಿ ನೀನು ಹೇಳಿದೆ, ಆದರೆ ಕೇಳು. ತಂದೆ ತಾಯಿಗಳು ನನಗೆ ಕೊಡಲು ಅಪೇಕ್ಷಿಸಿದ ರುಕ್ಮಿಣಿಯಂ ಅಪಹರಿಸಿದಂತ ಇವನನ್ನು ಮನ್ನಿಸುವುದು ಸಾಧ್ಯವೇ ಧರ್ಮಜ? ನಾನು ಪ್ರೇಮಿಸಿದ ರುಕ್ಮಿಣಿಯಂ ವಿವಾಹವಾದ ಇವನನ್ನು ಮನ್ನಿಸುವುದು ಸಾಧ್ಯವೇ ಧರ್ಮಜ? ಶಿಶುಪಾಲ, ಅಪ್ರತಿಷ್ಠೆ ವಾಕ್ಯಗಳನ್ನು ನುಡಿಯಬೇಡ. ರುಕ್ಮಣಿ ನೀನು ಒರೆಸಿರಬಹುದು, ಆದರೆ ರುಕ್ಮಣಿ ನಿನ್ನ ಒರೆಸಲಿಲ್ಲ, ವಿವಾಹನೂ ಆಗಲಿಲ್ಲ. ರುಕ್ಮಣಿಗೆ ನಾನು ಹೃದಯೇಶ್ವರನು, ನನ್ನನ್ನು ಬೇಕಾದರೆ ನಿಂದಿಸು, ಆದರೆ ನನ್ನ ರಮಣಾದೇವಿನ ಮಾತ್ರ ನಿಂದಿಸಿನ ವಾಕ್ಯ ನಾನು ಸಹಿಸೋದಿಲ್ಲ. ಸಹಿಸದೆ ಏನು ಮಾಡಬೇಯೋ? ನಿನ್ನ ಭುಜಬಲ ಪರಾಕ್ರಮವನ್ನು ನಾನು ಅರಿಯೋದ ಗೋಪಾಲ. ಶಿಶುಪಾಲ, ಧರ್ಮಜ, ಚಿಕ್ಕ ತಾಯಿ ಮಗನೆಂದು ನಾನು ಎಷ್ಟು ವಿಧವಾಗಿ ಹೇಳಿದರು ನೀನು ಕೇಳುವಂತಿಲ್ಲ. ನಾನಿನ್ನೇನು ಮಾಡಲಿ? ನಿನ್ನ ಹಣೆ ಬರಹ. ಧರ್ಮನಂದನ, ಆ ವತ್ಸಲು ನಿಮ್ಮಲ್ಲಿ ಇರುವುದಾದರೆ ಈ ಗೊಲನನ್ನು ಅಧಿಕಾರದಿಂದ ನಿರಾಕರಿಸಿ ತೊಲಗಿಸಿ. ಅಪಚಾರ. ನಿನ್ನ ಬಾಯಿಂದ ಇಂಥದ್ದು ಮಾತುಗಳು ಬಂದಿದ್ದೆ ಆದರೆ ನಿನ್ನನ್ನು ಯಮಪುರಕ್ಕೆ ಕಳಿಸೋದೇ ಬಿಡೋದಿಲ್ಲ. ನೀನು ಶಾಂತನಾಗು, ಈ ಕಾರ್ಯವು ನನಗೆ ಸೇರಬೇಕಾಗಿರೋದು. ಪ್ರಿಯ ಸಭಾಸದರೇ, ಈ ಶಿಶುಪಾಲನು ಹೀಗೆ ಬಿಟ್ಟಿದ್ದಾದರೆ ಇನ್ನು ಮುಂದೆ ಅನೇಕ ಕಾರಣವಾಗುವನು, ಇದರಲ್ಲಿ ಸಂದೇಹವೇ ಇಲ್ಲ. ಸುರಸಿದ್ಧ ಸಾಧ್ಯ ಎಚ್ಚಗರುವ ಗಂಧರ್ವರೇ ಅಡ್ಡವಾಗಿ ಬಂದರು. ಸುರಸಿದ್ಧ ಸಾಧ್ಯ ಎಚ್ಚಗರುವ ಗಂಧರ್ವರೇ ಅಡ್ಡವಾಗಿ ಬಂದರು. ಸ್ವರ್ಗ ಮಧ್ಯ ಪಾತಾಳದಲ್ಲಿ ಎಲ್ಲೇ ಅಡ್ಡ ಅಣಗಿದರು. ನಿನ್ನಯ ಶಿರವಂ ಚಕ್ರದಿಂದ ಬೆಳೆಸಿ ಬಿಡಲು ಇದೇ ಎನ್ನ ಗಣಶಪಥ. ಸತ್ತ ಸಾದರೆ ಬತ್ತಿ ಹೋದರು, ಗಗನದಲ್ಲಿ ಸಂಚರಿಸಿರುವ ಸೂರ್ಯ ಚಂದ್ರನ ಗತಿ ಇಂದು ಮುಂದಾದರು. ಸ್ವರ್ಗ ಮಧ್ಯ ಪಾತಾಳದಲ್ಲಿ ಎಲ್ಲೇ ಅಡ್ಡಗಿದರು, ನಿನ್ನ ತಲೆ ಆರಿಸಿ ಖಂಡಿತ. ಪ್ರಗದೋಳೆನ್ನ ಪ್ರತಾಪ್ನ ನಿಲಯಾಜ್ಞೆ ಜ್ವಾಲೆಯಿಂದ ನಿನ್ನಯ ಶಿರವಂ ತೀರ್ಸದಿದ್ದರೆ ನಾಗೈದ ಶಪಥ ಉಳಿಯದುಂಟೆ. ಈ ವೀರ ಕೇಸರಿಯಂ ಅಪ್ರದಿಂತ ಮಾತುಗಳು ಮುರುಳೇ.
ಅಬ್ಬಾ, ಅಪಮಾನ, ಸಹಿಸಲಾರದಂತ ಅಪಮಾನ. ಈ ದಕ್ಷ ದುರ್ಯೋಧನ ಧಿಕ್ಕರಿಸುವಂತ ಸೊಕ್ಕು ಸಕಲ ಸಾಮ್ರಾಜ್ಯ ದುರಂದರ ವೀರ ಸುಯೋಧನೆಂದೆನಿಸಿ ಇಂಥ ಅಪಮಾನ ಬೀಳಬೋದೆ. ದುರ್ಮತಿಯಾದ ಪಾತಕಿ ಈ ಕುರು ಚಕ್ರವರ್ತಿಯಂ ಅಪಮಾನಗೊಳಿಸುವುದು ಉಚಿತವೇ? ಅಬ್ಬ, ಗಂಡುರಾಯನ ಗುಂಡಿಗೆ ಅರ್ಧಿತ ದುರ್ದಂಡ ಪ್ರಚಂಡ ಕೌರವೇಶ್ವರನಿಗೆ ಎಂತಹ ಅಪಮಾನ! ಈ ದಕ್ಷ ದುರ್ಯೋಧನು ಧಿಕ್ಕರಿಸುವಂತ ಭೀಮ ಪಾಂಚಾಲಿಯ ಅಟ್ಟಹಾಸ ಒಬ್ಬ ನೆನೆಸಿಕೊಂಡರೆ ರೋಮಾಂಚನ, ಭಯಕಂಪಿತ. ಭೀಮ ಪಾಂಚಾಲಿಯರ ಅಪಮಾನಕ್ಕೆ ಮಾಡುವುದೇ ಬಿಡುವುದಿಲ್ಲ. ಅದೇ ಕೂಗು, ಅದೇ ಶಬ್ದ, ಅದೇ ಕಠೋರ ನಗು. ತೊಲಗಿರಿಲ್ಲಿಂದ. ಛೇ, ಸಕಲ ದಿಗ್ವಿಜಯ ಪಡೆಯಬಲ್ಲ ಈ ಗದಾದೊಂಡವಿದ್ದು ನಿಷ್ಪ್ರಯೋಜನ. ಇಂಥ ಅಸ್ತ್ರಗಳನ್ನು ಛೇದಿಸಿ ಹೊರತು ನನಗೆ ಮನುಷ್ಯಾಂತಿಯೇ ಇಲ್ಲ. ಏನಾಯ್ತು? ಆಗುವುದಿನ್ನೇನು ಸಹೋದರ? ಆ ಭೀಮ ನನ್ನ ಹೃದಯಕ್ಕೆ ಆಘಾತವಾಯಿತು. ನನ್ನ ಆತ್ಮ ಶಾಂತಿ ಭಂಗವಾಯಿತು. ನೂರು ಮಂದಿ ಸಹೋದರರು ನೋವು ನಿನಗಿರಲಿ ಅಣ್ಣ. ಸಹೋದರರು ನೋವು ನಿನಗಿರಲಿ, ನೀನು ಆಚರಿಸಲ್ ಅಣ್ಣ. ನೀನು ಆಚರಿಸಲ್ ಕಂಡ ಪಾಂಡವರು ಎಷ್ಟು ನಗೆವರು ಅಗ್ರಜ. ಅಣ್ಣ, ಏಕೆಣ್ಣೋ ಏನಾಯ್ತು? ಆ ರಾಜಸೋಯಾಗದಲ್ಲಿ ಆ ಕೊಪ್ಪಿತ ಭೀಮಸೇನೇನಾದರೂ ಒಪ್ಪಡಿಸಿದರೆ ಇಲ್ಲ, ಆ ಸೊಕ್ಕಿನ ಪ್ರಾರ್ಥನೆಯೇನಾದರೂ ಧಿಕ್ಕರಿಸಿದನೆ ಇಲ್ಲ, ಆಪಮತಿನ ಹೆಣ್ಣು 5 ಗಂಡಂದಿರುಳ್ಳ ಗರತಿ ಆ ಏನಾದರೂ ಅವಮಾನಿಸಿದಳೆ ಆಗಿದ್ದರೆ ಹೇಳಣ್ಣ, ಈಗಲೇ ಆ ಇಂದ್ರಪ್ರಸ್ಥವನ್ನು ಹಾಕಿ ಆ 5 ಪಾಂಡವರ ರುಂಡಗಳನ್ನು ಚೆಂಡಾಡಿ ಈ ನಿನ್ನ ಪಾದದ ಮೇಲೆ ತಂದಿಡುವನು. ಹೇಳಣ್ಣ, ಹೇಳು. ಬಿಡು ಮನದ ಸುಗುಡ ಗುರುಕುಲ ಸಾರ್ವಭೌಮನೆ, ಬಿಡು ಮನದ ಸುಗುಡ. ಹೇಳಿ ಪಾಂಡವರ ಕೇಳನ್ನು ಮೆಚ್ಚಿ ಅವನನ್ನ ಪುರಗೆ ಕಳಿಸುವೆನ. ಹೇಳಿ ಪಾಂಡವರ ಕೇಳನ್ನು ಮೆಚ್ಚಿ ಅವನನ್ನ ಪುರಗೆ ಕಳಿಸುವೆನ. ಬಿಡು ಮನದ ಸುಗುಡ ಗುರುಕುಲ ಸಾರ್ವಭೌಮನೆ, ಬಿಡು ಮನದ ಸುಗುಡ. ಖಂಡಿಸುತ್ತಲೇ ಮುಂದಗೊಲ್ಲ ಖಂಡಿಸುತ್ತಲೇ ಗರ್ವದಿಂದಲೇ ಬೆಳೆಯುವೆನು, ಗರ್ವದಿಂದಲೇ ಬೆಳೆಯುವೆನು. ಬಿಡು ಮನದ ಸುಗುಡ ಗುರುಕುಲ ಸಾರ್ವಭೌಮನೆ, ಬಿಡು ಮನದ ಸುಗುಡ, ಬಿಡು ಮನದ ಸುಗುಡ, ಬಿಡು ಮನದ ಸುಗುಡ. ಯುವರಾಜ ದುಶ್ಯಾಸನ, ಕರ್ಣ, ಅದೇಕೆ ಸಾರ್ವಭೌಮರು ಸ್ವಲ್ಪ ಹೊತ್ತಿನಿಂದ ಆ ರೀತಿ ಆಧರಿಸಿ ಕುಳಿತುಕೊಂಡಿರುವರು? ಏಕೆ ಏನಾಯಿತು ಸುಯೋಧನ?
ಈ ಚುಚ್ಚು ವಿಚಾರಕ್ಕಾಗಿ ನೀನು ಇಷ್ಟೊಂದು ಚಿಂತಿಸುವರಿ? ಹೇಳುವೆನು ಕೇಳು. ವರಪರಕ್ಕರೆಗಳೆಮ್ಮಬ್ಬರಿಸಿದ ಆ ದುರುಳರು ದಂಡಿಸದ ಬಿಡಚಲ ಯಾಂಡಿವಿಯುರು ನಾವಿರಲು ಅಂಜುವುದೇಕೆ ಹವಲಯ ಮಾನತೆ ವೀರ ಸುಯೋಧನ. ಆದ್ದರಿಂದ ಶಾಂತನಾಗು ಮಿತ್ರ. ಆಗುವುದಿನ್ನೇನು ಕರ್ಣ? ಹವೇನ ನಗುವಿನ ಲಾರಿ ನನ್ನನ್ನು ಅಣಗಿಸಿ ಕೊಂದು ಬಿಟ್ಟಿದೆ. ನಾನಿನ್ನು ಜೀವಿಸಿ ಪ್ರಯೋಜನವೇ ಇಲ್ಲ. ಬಲೆ ಬಲೆ ಸುಯೋಧನ, ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಈ ಸಾರ್ವಭೌಮರು ಗುರಿ ಇಟ್ಟು ಅಂತಿಮ ಕಾಲದ ಅದೇನೇ ಹಿಡಿದು ಬಿಟ್ಟಿದ್ದಾರೆ. ಯುವರಾಜ ದುಶ್ಯಾಸನ, ಹಂಗರಾಜ ಕರ್ಣ, ಶಕುನಿ, ನೀವೇಕೆ ಇನ್ನು ನಿಂತು ವಿಳಂಬ ಮಾಡಿ ಎಲ್ಲವನ್ನು ಅಣಿ ಮಾಡಿಕೊಳ್ಳಿರಿ. ಈ ರಾರಾಜನ ಅಂತಿಮ ಯಾತ್ರೆಯನ್ನೇ ಮುಗಿಸೇ ಬಿಡೋಣ. ಶಿವೋಧನ, ಏಳು ಕೈಯ ನಿಂತೇ ಇರುವೆ, ಸಾಯಲು ಸಿದ್ಧನಾಗು. ಬಲೆ ಬಲೆ ಶಿವೋಧನ, ಬಹಳ ಚೆನ್ನಾಗಿ ಹೇಳಿದೆ. ಮಾವ ಶಕುನಿ, ಭೀಮ ಪಾಂಚಾಲ್ಯರ ಕುತೂಹಲಕ್ಕೆ ಸಿಕ್ಕಿ ಬೆಂದು ಬೂದೆಯಾಗಿರುವ ನನ್ನನ್ನು ಈ ನಿನ್ನ ಕುತೂಹಲ ಮಾತುಗಳಿಂದ ಕೊಲ್ಲುತ್ತಿರುವೆ ಸೋಬಲ ರಾಜ. ನಾನಿನ್ನು ಜೀವಿಸಲೇಬಾರದು, ಸಾಯುವುದೇ ಮೇಲು. ನಾನು ಅದನ್ನೇ ಹೇಳುತ್ತಿರುವುದು. ಈ ಸಾರ್ವಭೌಮರು ಜೀವಿಸಲೇ ಬರಬೇಕು, ಸತ್ತೇ ಬಿಡಬೇಕು, ಸರ್ವನಾಶವಾಗಲೇಬೇಕು. ಕದ್ದುಮ್ಮನಾಗಿ ಒಪ್ಪಿಸುವುದು ಏನೇನ ಪ್ರಾಣವಲ್ಲವೋ ಬೆಪ್ಪೆ. ಸೇಡು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ವಂಚನೆಗೆ ವಂಚನೆ, ಮೋಸಕ್ಕೆ ಮೋಸ, ಅನ್ಯಾಯಕ್ಕೆ ಅನ್ಯಾಯವೇ. ಒಪ್ಪಿಸಬೇಕಲ್ಲವೇ? ಈ ನನ್ನ ಪ್ರಾಣವಲ್ಲವೋ ಬೆಪ್ಪೆ. ಅದೇಗೆ ಶಕುನಿ? ಶೃಂಗಾರ ಕನಕಮಯ್ಯ ವಜ್ರ ವೈಡೂರಗಳಿಂದ ತುಂಬಿ ತುಂಬಿ ತುಳುಕುತ್ತಿರುವ ಈ ಇಂದ್ರಪ್ರಸ್ಥ ಪುರಿದೆ ಅಲ್ಲವೇ? ಆ ಭೀಮ, ಆ ಪಾಂಚಾಲಿಯರು ನಿಮ್ಮನ್ನು ಅಡಕಿಸಿ ನಿನ್ನನ್ನು ಅಪಮಾನಪಡಿಸಿದ್ದು. ಹೌದು ಮಾವ. ಆ ಇಂದ್ರಪ್ರಸ್ಥಪುರವನ್ನೇ ನಾಶ ಮಾಡಿಬಿಟ್ಟರೆ. ಏನಿವು ದಾಳಗಳು? ದಾಳಗಳು ಇವು ಇವು ಸಾಮಾನ್ಯ ದಾಳಗಳಲ್ಲ. ಕೇಳದಷ್ಟು ಬಿಡಿಸಬಲ್ಲೆ. ಪಾಂಡವರಿಗೆ ಸೂಜಿ ಸೂಜಿ ಮನೆಯಷ್ಟು ಸಿಕ್ಕದಷ್ಟು ಸೋಲಿಸಬಲ್ಲೆ. ಎಷ್ಟು ಬೇಕೋ ಕೇಳಿ, ಪ್ರತ್ಯಕ್ಷ ಪರೀಕ್ಷಿಸಿ ನೋಡಿಸಬೇಕು. ಮಾವ, ನಾನು ಗೆಲ್ಲುವಂತಿದ್ದರೆ 1 2 ಬಿಡುವುದು ಆಳುಗಳನ್ನು. ಬಿದು ಈ ಸುಯೋಧನ ಗೆಲ್ಲುವಂತಿದ್ದರೆ 1 3. ಎಲೈ, ಈ ಶಕುನಿಯ ಸಂಕಲ್ಪವನ್ನು ಈಡೇರಿಸುವ ಭೂತ ಪ್ರೇತ ಸಂಪ್ರೇತ ದಾಳಗಳೇ, ಇಂದು ನಿಮ್ಮಯ ಪ್ರಥಮ ಪರೀಕ್ಷೆ. ಎಲ್ಲಿ ಈ ಸುಯೋಧನ ಗೆಲ್ಲುವಂತಿದ್ದರೆ 1 3. ಸುಯೋಧನ, ಹೇಗಿದೆ ನನ್ನ ಕೈವಾಡ? ಬೊಲೆ ಮಾವ ಬೊಲೆ. ನೀನು ಶಕುನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ಈಗ ಪಾಂಡವರನ್ನು ಕರೆಸುವುದು ಹೇಗೆ? ಹೋಗುದು ಶಾಸನ. ಅಪಶಕುನ. ಈ ದುಶಾಸನ ಹೋದರೆ ಆಗುವ ಕಾರ್ಯವು ಆಗುವುದಿಲ್ಲ. ಸುಯೋಧನ, ನಿಮ್ಮ ತಂದೆಯವರನ್ನು ಕಂಡರೆ ಆ ಪಾಂಡವರಿಗೆ ಪಂಚಪ್ರಾಣ. ಅದರಲ್ಲಿ ಆ ವಿಧದ ಮೇಲೆ ಬಹಳ ನಂಬಿಕೆ. ನಿಮ್ಮ ತಂದೆಯವರಿಂದ ಆ ವಿದುರನ ಕೈಯಲ್ಲಿ ಹೇಳಿ ಕಳಿಸಿದರೆ ಆ ಪಾಂಡವರು ಬಂದೇ ಬರುವರು.
ಹೌದು ಮಾವ, ಪಾಂಡವರ ಮೇಲೆ ನಮ್ಮ ತಂದೆಯವರಿಗೆ ಬಲು ಮಮತೆ. ಇದು ಸಾಧ್ಯವೇ? ಸಾಧ್ಯವಾಗುವಂತೆ ನಡೆಸಬೇಕಯ್ಯ. ಹಾಗಾದರೆ ಈ ದಿನವೇ ಪಾಂಡವರನ್ನು ಕರೆದಿದ್ದೇನೆ. ಪಾಂಡವರು ಬಂದೇ ಬರುವರು, ಬಂದವರು ಆಟ ಆಡೇ ತಿರುವರು, ಹಾಡಿದ ಮೇಲೆ ಸೋತೇ ಸೋಲುವರು, ಸೋತ ಮೇಲೆ ಪಾಂಡವರ ಗತಿ, ಪಾಂಡವರ ಗತಿ, ಪಾಂಡವರ ಗತಿ, ಪಾಂಡವರ ಗತಿ. ಎಡೆ ಗೌರವೇಶ್ವರ, ನಿನ್ನ ಗತಿ ಅದೋ ಗತಿ. ಶಿವೋಧನ, ನನ್ನನ್ನು ಶಕುನಿ ಶಕುನಿ ಎಂದು ಕರೆದೇನೋ? ಶಾನೆ ಅಕ್ಷರವೇ ಶಪಥ, ಕೂನು ಅಕ್ಷರವೇ ಕುತಂತ್ರ, ನೀರಿನ ಅಕ್ಷರವೇ ನಿನ್ನ ವಂಶವೇ ಸರ್ವನಾಶ. ದಿನ ಸುರು ಮಳೆ ಸುರು ಸುತ್ತ ಮುಂದೆ ದಿನ ಸುರು ಮಳೆ ಸುರು ಸುತ್ತ ಮುಂದೆ ರಕ್ತ ಪ್ರವಾಹ ನೋಡಿನಲ್ಲಿವೆ. ದಿನ ಸುರು ಮಳೆ ಸುರು ಸುತ್ತ ಮುಂದೆ ರಕ್ತ ಪ್ರವಾಹ ನೋಡಿನಲ್ಲಿವೆ. ಉಳಿಸಲು ಬಂದುದೇಕೆ? ಗೌರವ ಉಳಿಸಲು ಬಂದುದೇಕೆ? ಚಟ ಸೋದರನ ಕುರುಪತಿ ಸಹಿತ, ಚಟ ಸೋದರನ ಕುರುಪತಿ ಸಹಿತ ಹೇಗಿದು ಸುರುಮಳೆ ಕುರುಸುತ್ತ ಮುಂದೆ ರಕ್ತ ಪ್ರವಾಹವು ನೋಡಿನಲ್ಲಿವೆ. ಶಕುನಿಯ ವೇಷದ ಬಿರುಗ ಎಲ್ಲೇ ಎಲ್ಲ, ಶಕುನಿಯ ವೇಷದ ಬಿರುಗ ಎಲ್ಲಿ? ನರಕದ ನರಿಲೆಲ್ಲ ಪಾಮರರ, ನರಕದ ನರಿಲೆಲ್ಲ ಪಾಮರರ, ನರಕದ ನರಿದ ಪಾಮರರ ನೋಡಿದರೆ ರಕ್ತ ಪ್ರವಾಹವು ನೋಡಿದರೆ ದಿನ ಸುರುಮಳೆ ಸುರುಸುತ್ತ ಮುಂದೆ ರಕ್ತ ಪ್ರವಾಹ ನೋಡಿನಲ್ಲಿವೆ. ರಕ್ತ ಪ್ರವಾಹ ನೋಡಿನಲ್ಲಿವೆ. ರಕ್ತ ಪ್ರವಾಹ ನೋಡಿನಲ್ಲಿವೆ. ಗೋವಿಂದ ಮುಕುಂದ ಏ ಪಾವನ ಕೃಷ್ಣ ಗೋಭೂಷಣ. ದೀನರ ಪಾಲಕ ದೈವವು ನೀನು, ದೀನರ ಪಾಲಕ ದೈವವು ನೀನು, ಭಕ್ತರ ಪಾಲಕ ಬಂಧುವು ನೀನು. ನಿನ್ನ ನಂಬಿ ನಲಿಯುವ ಭಕ್ತರ, ನಿನ್ನ ನಂಬಿ ನಲಿಯುವ ಭಕ್ತರ ಕರುಣಿಸಿ ಕಾಪಾಡು ದಯ ತೋರು ತಂದೆ ಕೃಷ್ಣಾಯ ಗೋಭೂಷಣ. ಗೋವಿಂದ ಮುಕುಂದ ಏ ಪಾವನ ಕೃಷ್ಣ ಗೋಭೂಷಣ. ಅಖಿಲ ಜಗಗಳಿಗೆ ಅಂತರಯಾಮಿಯೋ, ಅಖಿಲ ಜಗಗಳಿಗೆ ಅಂತರಯಾಮಿಯೋ, ವಿವರಿಸಲು ತರವೇ ನಿನ್ನಯ ಮಹಿಮೆ, ವಿವರಿಸಲು ತರವೇ ನಿನ್ನಯ ಮಹಿಮೆ. ಏಗಿರಿದಾರಿ ಪಾವನ ಶೌರಿ ಮುರಳಿ ಗಾನ ವಿಕಾರಿ ಕೃಷ್ಣಾಯ ಗೋಭೂಷಣ.
ಗೋವಿಂದ ಮುಕುಂದ ಏ ಪಾವನ ಕೃಷ್ಣ ಗೋಗೋಚನ ಆಹಾ, ಈ ದುರ್ಯೋಧನ ದುಶಾಸನ ಕರ್ಣ ಶಕಿನಿಗಳಿಗೆ ಈ ದುರ್ಬುದ್ಧಿ ಏಕೆ ಹುಟ್ಟಿದೆಯೋ ಕಾರಣ ಇರಲಿ. ನಾನು ಇಂದ್ರಪ್ರಸ್ಥಕ್ಕೆ ಹೋಗಿ ಈಗಲೇ ಪಾಂಡವರನ್ನು ಕರೆದುಕೊಂಡು ಬರುವೆನು. ಪಾಂಡವರ ವಿಧಿ ಇದ್ದಂತೆ ಆಗಲಿ. ಬನ್ನಿ ಪಾಂಡವೀರರೇ, ಮೈಕ್ 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 ಬನ್ನಿ ಪಾಂಡವೀರರೇ, ಸ್ವಾಗತ ಸುಸ್ವಾಗತ. ದೇವ ನಿರ್ಮಿತವಾದ ಮಹೇಸಭೆ ನಿಮ್ಮದು, ಕೇವಲ ಮನುಜ ಸಭೆ ನಮ್ಮದು. ನಿಮಗೂ ನಮಗೂ ಎಲ್ಲಿನ ಹೋಲಿಕೆ? ಧರ್ಮಜ, ದ್ರೌಪದಿ ದೇವರು ಬರಲಿಲ್ಲವೇ? ಸೋದರ, ಆಕೆಯನ್ನು ಅಂತಃಪುರದಲ್ಲಿ ಬಿಟ್ಟು ಬಂದಿರುವೆನು ಸೋದರ. ಸಂತೋಷ. ಭೀಮಸೇನು ನೋಡಿದೆಯೋ ನಮ್ಮ ಸಭಾಭವನವನ್ನು ಹೇಗಿದೆ ಎಂಬುದನ್ನು? ಹೋದ ಕೇಳಂತೆ ಒಂದು ಮಯಸಭೆ ಹೇಗಿತ್ತೆನ್ನೋದು ನಿನಗಿನ್ನು ತಿಳಿದಿಲ್ಲ ದುಶ್ಯಾಸನ. ಹೋದಕ್ಕೂ ಇದಕ್ಕೂ ಯಾವ ಸಂಬಂಧ? ಬೇಕಾದರೆ ನಿಮ್ಮಣ್ಣನ ಕೇಳಿ ತಿಳಿದುಕೋ. ಸಹೋದರ ದುಶ್ಯಾಸನ, ಅಗ್ರಜ, ಅಣ್ಣನವರ ಚಮಕ್ಚಮದಲ್ಲಿ ನಡೆಯಲಿ ನರ್ತನ. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿ. ಹಲೋ, ಅಗ್ರಜ, ಬಲೆ ಬಲೆ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ. ಇದುವೇ ಗಂಧರ್ವ ಗಾನಸುದೆ, ಏ ಬಾಳಿನ ರಸಮಯ. ನೀನೇ ಸಕಲ ಕಲಾ ವಿಶಾರದೆ,
ನೀನೇ ಸಕಲ ಕಲಾ ವಿಶಾರದೆ ನಯನ ಮನೋಹರ ನಾಟ್ಯವಿದೆ ನಯನ ಮನೋಹರ ನಾಟ್ಯವಿದೆ ಕಿವಿಗಿಂಪಿಗಾನಂದ ಗಾನಸುದೆ ಕಿವಿಗಿಂಪಿಗಾನಂದ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಸಂಗೀತವ ಪಾಡಿ ಸಪ್ತ ಸದ ಸಂಯೋಜನೆ ಮಾಡಿ ಹೊರ ಸಂಗೀತವ ಪಾಡಿ ಸಪ್ತ ಪದ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ 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 ಆಗದ ಮೋದವೇ ಮೈಮನ ಮರೆಸುವ ಮೈಮನ ಮರೆಸುವ ಆಗದ ಮೋದವೇ ಮೈಮನ ಮರೆಸುವ ಆಗದ ಭೋಗದ ಮೈಮನ ಮರೆಸುವ ಆಗದ ಭೋಗದ ಮೈಮನ ಮರೆಸುವ ಶೃಂಗಾರ ರಸಮಯದ ಮಂಜೂರ ಶೃಂಗಾರ ರಸಮಯದ ಮಂಜೂರ ವಿನೋದ ವಿಲಾಸ ಬೆರೆತು ನಲಿದು ಕುಣಿದು ಬೆರೆದು ವಿನೋದ ವಿಲಾಸ ಬೆರೆತು ನಲಿದು ಕುಣಿದು ಬೆರೆದು ಬಾಳಿನ ಸಮಯವಿದೆ ತತ್ತದಿಂ ತಗಿಟ ತಗಿಟದಿಂ ತಗಿಟ ದಿಗಿ ತಾಗ್ ಹಿಡ್ದಿಗಿನ ತತ್ತದಿಂ ತಗಿಟ ತಗಿಟದಿಂ ತಗಿಟ ದಿಗಿ ತಾಗ್ ಹಿಡ್ದಿಗಿನ ತಗದಿಮಿ ತಗ ಝೆಳು ತಗದಿಮಿ ತಗ ಝೆಳು ತಗದಿಮಿ ತಗ ಝೆಳು ತಾಮ್ 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 ಸಾದರ ದುಶಾಸನ ದಿಮಿ ತಗ ಝೆಳು ದಿಮಿ ತಗ ಝೆಳು ದಿಮಿ ತಗ ಝೆಳು ತದಿಗಿನ ತದಿಗಿನ ದಿಮಿ ತಗ ಝೆಳು ತಗದಿಮಿ ತಗ ಝೆಳು ತಗದಿಮಿ ತಗ ಝೆಳು ಅಂತ ಅಂತ ತಗದಿಮಿ ತಗ ಝೆಳು ದಿಮಿ ತಗ ಝೆಳು ದಿಮಿ ತಗ ಝೆಳು ತದಿಗಿನ ತಗದಿಮಿ ತಗ ಝೆಳು ದಿಮಿ ತಗ ಝೆಳು ದಿಕ್ಕಿ ತಗ ಝೆಳು ತದಿಗಿನ ತಗದಿಮಿ ತಗ ಝೆಳು ದಿಮಿ ತಗ ಝೆಳು ದಿಮಿ ತಗ ತದಿಗಿನ 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 ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಆ ಮಾವ ತಾವೇಕೋ ಬಹಳ ಮೌನಾಗಿರುವಿರಿ ತಮ್ಮದೇನಾದರೂ ಭಿನ್ನವ ಇದ್ದರೆ ವಿಜ್ಞಾಪಿಸಿ ಅಣ್ಣನವರೇ ನಡೆಸಿಕೊಡುತ್ತಾರೆ. ಶಿವೋಧನ ಏನೂ ಇಲ್ಲ. ಈ ಧರ್ಮರಾಜನ ಸನ್ನಿಧಿಯಲ್ಲಿ ನನ್ನದೊಂದು ಪುಟ್ಟ ವಿನಂತಿ ಇದೆ. ಅದನ್ನು ಈ ಧರ್ಮರಾಯನು ನಡೆಸಿಕೊಡ್ತಾನೋ ಇಲ್ಲವೋ ಎಂಬ ಸಂದೇಶ ಅಷ್ಟೇ. ಎಂಥ ಮಾತು ಶಕುನಿ ಕೇಳಿ. ಧರ್ಮನಂದನ ಏನೂ ಇಲ್ಲ. ಅರಸನಿಗೆ ಜುಜೋಟವೆಂದರೆ ಪಂಚ ಪ್ರಾಣ. ರಾಜ ಧರ್ಮವರ್ತನು ತಾವು ಜೂಜರಲೇಬೇಕು. ಇದೊಂದು ಅಪೇಕ್ಷೆಯನ್ನು ತಾವು ನಡೆಸಿಕೊಡಬೇಕು ಅಷ್ಟೇ ಧರ್ಮನಂದನ. ಮಾವ ಇದೆಂಥ ಮಾತು ಶಕುನಿ.
ಜೂಜಾಟಕ್ಕೇನೋ ನಾವು ಸಿದ್ಧ, ಆದರೆ ಕಪಟ ಜೂಜು ಮಾತ್ರ ನಮಗೆ ಬೇಡವೇ ಬೇಡ. ಹಾ ಸುಯೋಧನ, ಇದು ಕಪಟ ಜೂತ ಎಲ್ಲಾದರೂ ಉಂಟೆ? ಇದು ಸರಸ ಜೂಜವೇ ಅಷ್ಟೇ. ಗೆದ್ದರೂ ಒಂದೇ, ಸೋತರೂ ಒಂದೇ, ಯಾರಿಗೂ ಅಪೋಯ ಮಾತ್ರ ಇಲ್ಲ. ಧರ್ಮನಂದನ, ಹಾಗಾದರೆ ಬಿಡಿ ದಾಳಗಳನ್ನು. ಏನಾದರೂ ಹಣವಿಲ್ಲದ ಆಟೆ ಸೊಗಸುಂಟೆ. ನಮ್ಮಣ್ಣನ ಮಾತಿಗೆ ನಮ್ಮಣ್ಣನ ಮಾತಿಗೆ ನಾನಿಲ್ಲ ಎಂದು ಹೇಳುವೆನೋ? ಬೇಕಾದರೆ ನನ್ನ ಹೋಮಸ್ತವನೆಲ್ಲ ಪಣವಾಗಿಟ್ಟು ಆಡುತ್ತೀನಿ, ಬಿಡಿ ದೋಳಗಳನ್ನು. ಧರ್ಮನಂದನ, ಅದು ನಿಜ. ಸಹೋದರ ಮಧ್ಯದಲ್ಲಿ ಪಣವೆಂತೋದು ಶಕುನಿ. ಏನೇ ಆದರೂ ಇದು ಸರಸಜೂಜವಲ್ಲವೇ? ನನ್ನ ಸಮಸ್ತ ಭಂಡಾರವನ್ನು ಪಣವಾಗಿಡುವೆನು, ಆಟವನ್ನು ಹಾಡು. ತಂಡವೆಷ್ಟು ಧರ್ಮನಂದನ? 1 2. 1 2. ಜೈ ಬಿದುಹು, ನಮ್ಮದೇ ಜಯ. ಪುನಃ ಪಂದ್ಯ. ಹಾ ಸುಯೋಧನ, ಪಂದವಂತೆ ಏನು ಹೇಳಿವೆ? ಕೋಟಿಗೆ ಮರತಂಗಳು, ಕೋಟಿ ಗಜಗಳು, ಕೋಟಿ ರಯಂಗಳು, ಕೋಟಿ ಸೈನ್ಯಗಳು ಇಟ್ಟೆನೆ ಆಟದೊಳಗೆ. ಪುನಃ ಪಂಡವೇನು ಧರ್ಮನಂದನ? ರಾಜರಾಜನಿಟ್ಟಿರುವ ಧನರಾಶಿಯನೆಲ್ಲ ಧರ್ಮನಂದನ, ರಾಜರಾಜನಿಟ್ಟಿರುವ ಧನರಾಶಿಯನೆಲ್ಲ ರಥ ಗಜ ತುರುಗ ಸೈನ್ಯ ಸಭೆ ಪಣವಾಗಿರುವೆನು ಆಟದೊಳಗೆ. ಧರ್ಮನಂದನ, ಪಂದ್ಯವೆಷ್ಟು? 2 3. 2 3. ಜೈ ಬಿದುಹು, ನಮ್ಮದೇ ಜಯ, ನಮ್ಮದೇ ಜಯ. ಪುನಃ ಪಂದ್ಯವೇನು ಧರ್ಮನಂದನ? ಈ ಆಟದಲ್ಲಿ ಮಯಸಭೆಯನ್ನು ಇಂದ್ರಪ್ರಸ್ಥವನ್ನು ಪಣವಾಗಿಡುವೆನು, ಆಟವನ್ನು ಹಾಡು. ಪಂದ್ಯವೆಷ್ಟು ಧರ್ಮನಂದನ? 2 3. 2 3. ಜೈ ಬಿದುಹು, ನಮ್ಮದೇ ಜಯ. ಪಂದ್ಯವನ್ನು ಅನುಸರಿಸಿ ಇಂದ್ರಪ್ರಸ್ಥವು ಮಯೋತ್ಸವಿಯು ನಮ್ಮ ಆಧೀನವಾದಂತೆ ಆಯಿತು. ಸಹೋದರ, ಈ ಧರ್ಮನಂದನನು ಆಡಿದ ಮಾತಿಗೆ ತಪ್ಪೋನೆಂದರಿತೆಯಾ? ಪುನಃ ಪಂದ್ಯವೇನು ಧರ್ಮನಂದನ? ನೀವು ಸಮ್ಮತಿಸುವುದಾದರೆ ನನ್ನ ಸಲುವಾಗಿ ನನ್ನ ಸಹೋದರರನ್ನೇ ಪಣವಾಗಿಡುವೆನು, ಆಟವನ್ನು. ಪಂದ್ಯವೆಷ್ಟು ಧರ್ಮನಂದನ? 2 3. ಪಂದ್ಯವೇನು ಧರ್ಮನಂದನ? ಈ ಆಟದಲ್ಲಿ ನನ್ನ ಚಿಕ್ಕ ಅನುಜರಾದ ನಕುಲ ಸಹದೇವರನ್ನೇ ಪಣವಾಗಿಡುವೆನು, ಆಟವನ್ನು ಹಾಡು. ಮುಯ್ಕಂಡ ಸುಬ್ಬಣ್ಣರ ಅತಿ ಅತಿ ಪ್ರಿಯತಮರಾದ ನಕುಲ ಸಹದೇವರನ್ನು ಧರ್ಮಜನು ಸೋತ. ಪುನಃ ಪಂದ್ಯವೇನು ಧರ್ಮನಂದನ? ಈ ಆಟದಲ್ಲಿ ನನ್ನ ಚಿಕ್ಕ ಅನುಜರಾದ ವೀರಪಾರ್ಥನನ್ನೇ ಪಣವಾಗಿಡುವೆನು, ಆಟವನ್ನು ಹಾಡು. ಪಂದ್ಯವೆಷ್ಟು ಧರ್ಮನಂದನ? 3 4.
3, 4. ಜೈ ವಿದುಹು ನಮ್ಮದೇ ಜಯ. ಸಹೋದರ ದುಶಾಸನ, ಅಮರ ಶೂರನು ಅಮರ ಮನ್ಮಥನು ಆತನು ಕುರುರಾಯನ ಬಂದಿಯಾದ. ಶಕುನಿ ಅಗ್ರಜ ಪುನಃ ಪಂಡವೇನು ಧರ್ಮನಂದನ. ಮಾವ, ಈ ಆಟದಲ್ಲಿ ನನ್ನ ಪ್ರಿಯ ಸಹೋದರನಾದ ಮಧ್ಯಮ ಭೀಮಸೇನನನ್ನೇ ಪಣವಾಗಿಡುವೆನು, ಬಿಡೀ ದಾಳಗಳನ್ನು. ಸಹೋದರ ದುಶಾಸನ, ಪಂಡವೆಷ್ಟು ಧರ್ಮನಂದನ. 3, 4. 3, 4. ಜೈ ವಿದುಹು ನಮ್ಮದೇ ಜಯ. ಸಹೋದರ ಮಿತ್ರ ಕರ್ಣ, ಮಾವ ಶಕುನಿ, ಭೀಮಸೇನ ಹೇಳಿದ್ರ ಅತಿ ಬಾಹುಫಲನು ಅಪಾರಧವನು ಭೀಮಸೇನನು ಕೂಡ ವಿಧಿತನಾದ. ಪುನಃ ಪಂಡವೇನು ಧರ್ಮನಂದನ. ಮಾವ ಶಕುನಿ, ಈ ಆಟದಲ್ಲಿ ನನ್ನನ್ನೇ ಪಣವಾಗಿಡುವೆನು, ಆಟವನ್ನು ಹಾಡು. ಪಂಡವೆಷ್ಟು ಧರ್ಮನಂದನ. 4, 5. 4, 5. ಜೈ ವಿದುಹು ನಮ್ಮದೇ ಜಯ. ಧರ್ಮವತಾರಿಯಾದ ಧರ್ಮನಂದನನು ತನ್ನನ್ನು ಸೋತು ದಾಸನಾದ. ಪುನಃ ಪಂಡವೇನು ಧರ್ಮನಂದನ. ಸಕಲವನ್ನೂ ಸೋತಿದ್ದಾಯಿತು, ಇನ್ನು ನನ್ನದೊಂದು ಏನು ಉಳಿದಿದೆ ಮಾವ? ಧರ್ಮನಂದನ, ಪಾಂಡವರ ಸಿರಿ ಹೋದರು, ಆ ಪಾಂಚಾಲ ಸಿರಿ ಇನ್ನು ಉಳಿದಿರಲ್ಲವೇ? ಬಿದ್ದವು ನೊಡ್ಡಿಗೇರಿದೆಯೋ ಮೃತ್ಯುವನ್ನ ಸ್ವಾಗಿಸ್ತಿರುವೆಯೋ? ಓಡುವುದಾದರೆ ಪಾಂಚಾಲಿ ಪ್ರಸ್ಥಾನ ಎತ್ತದಾಡಿ, ಇಲ್ಲ ಇಲ್ಲಿಗೆ ನಿಲ್ಲಿಸಿ ಬಿಡಿ. ಹೌದು, ಪಾಂಚಾಲಿ ಪ್ರಶ್ನೆ ಎತ್ತದೆ ಆಡಿ, ಇಲ್ಲ ನಿಲ್ಲಿಸಿಬಿಡಿ. ಇಲ್ಲ ನಿಮಗತಿ ಏನಾಗುವುದೋ ನೋಡುತ್ತೀರಿ. ಸುಯೋಧನ, ಸೋಲಿನ ಸೂಲವು ಎದೆಗೆ ನಾಟಿ ಪಾಂಡವರ ಪಂಚ ಗುಂಡಿಗೆಯನ್ನು ಕಂಪನಗೊಂಡಿದೆ. ಆಟವನ್ನು ಮುನ್ನಡೆಸಿ ನಡೆಯಲಿ. ಮುಚ್ಚ ಬಾಯಿ. ಸೂತರ ಬೋಯ್ದನಾದ ನಿನಗೆ ದೂಷಿಸುವುದನ್ನು ಬಿಟ್ಟರೆ ಮತ್ತೇನು ಬರುವುದು? ಅಲ್ಪ ನುಡಿಗಳಿಂದ ಅದರನ್ನು ಕಳೆದುಕೊಳ್ಳಬೇಡ, ಎಚ್ಚರಿಕೆ. ಕರ್ಣ ಕೇವಲ ಬಿಲ್ಲು ಹಿಡಿದ ಮಾತ್ರದಲ್ಲಿ ಜಗತ್ತನ್ನು ಉಲ್ಲಂಘಿಸಿ ತಲ್ಲಣಗೊಳಿಸಬಲ್ಲ ಬಿಲ್ಲು ವೀರರು, ಮಲ್ಲರು ನಾವಿದ್ದುಕೊಂಡು ಭಯವೇ? ಈ ಗಾಂಧೀವ ಜೈಂಕಾರದಿಂದ ಸಮಸ್ತ ಭೂಮಂಡಲ ದುರ್ದಂಡ ಯಾರೆಂಬುದನ್ನು ಸಮರ ಭೂಮಿಯಲ್ಲಿ ನೋಡುವಿರಿ. ಧರ್ಮನಂದನ, ಸಮರಕ್ಕೆ ಆಡಿದ ಜೂಜವು ಯುದ್ಧಕ್ಕೆ ಸಿದ್ಧವಾಗಿದೆ. ಈ ಜೂಜವನ್ನು ನನ್ನ ಮಾತನ್ನು ಕೇಳಿ ಇಲ್ಲಿಗೆ ನಿಲ್ಲಿಸಿಬಿಡಿ. ಪಿತಾಮಹ, ಆಚಾರ್ಯರ ಮಾತು ಸತ್ಯ. ಧರ್ಮಪುತ್ರ, ಈ ಸೇಡಿನ ಕಾಳಗವೇ ಇಲ್ಲಿ ಯಾವ ಕಾಳಗವು ನಡೆಯುತ್ತಿಲ್ಲ, ಬರೀ ದಾಳಾಟ ಮಾತ್ರ ಎಂಬುದನ್ನು ಅರಿತು ಅಂಜುವವರೆಗೆ
ನಂಜೇರಿಸುವುದು ಅಸಂಭವ. ಆದ ಮುಗಿಯ ತನಕ ಮಾಡದಿದ್ದಿರು. ನಮ್ಮ ದುಶ್ಯಾಸನ ಹಿತವಚನ ಹೇಳಿ ಧರ್ಮಜ! ಹಿರಿಯರನ್ನು ಈಳಾಡಿಸಿ ಅವಹೇಳನೆ ಮಾಡುವುದು ಅಲ್ಪಮತಿಗಳ ಲಕ್ಷಣ. ಸಮಾಧಾನವನ್ನು ಹೊಂದಿ. ಧರ್ಮನಂದನ, ಈ ಅಲ್ಪಕಾಲಕ್ಕೆ ಇಷ್ಟೊಂದು ಆತರವೇ? ಇಲ್ಲ ಸಲ್ಲದ ಮಾತುಗಳು ಸಮರಕ್ಕೆ ಅಣ್ಣವೇ? ನಮ್ಮ ಪಾಂಚಾಲಿ ಈ ಸಬಸ ಮುಖಮದಲ್ಲಿ ಗುರುಗಿರಿಯರ ಮುಂದೆ ಒಂದು ಮಾಧವರ ಮುಂದೆ ಶಿವಧನ, ಕರ್ಣ ಪಂಡವೆಷ್ಟು ಧರ್ಮನಂದನ? 5-1. 5-1. ಜಯ ವಿದು, ನಮ್ಮನೇ ಜಯ. ಜಯ. ಇದರಲ್ಲಿಯೂ ನೀನೇ ಸೋತೆಯಲ್ಲ ಧರ್ಮನಂದನ. ನಿಮ್ಮ ಸರ್ವಸ್ವವೆಲ್ಲ ನಮ್ಮ ಕೈ ವಶವಾಯಿತಲ್ಲ. ಹೀಗೇನು ಮಾಡುವೆ ಧರ್ಮನಂದನ? ಇದಂತ ಮಾತು ಶಕುನಿ. ಏನೇ ಆದರೂ ಇದು ಸರಸ ಜೂಜವಲ್ಲವೇ? ಶಿವಧನ, ಇದು ಯಾವ ಜೂತ? ಸರಸ ಜೂತ ತಾನೆ. ಇದೇ ಶಕುನಿ. ಯಾರು ಆವಂದು ಹೇಳಿತು? ಸರಸು ಜೂಜವಾಗಿದ್ದರೆ ನಾನೇಕೆ ಆಟದಲ್ಲಿ ಪಂದ್ಯವಿಂಟು ಆಡುತ್ತಿದ್ದೆ? ಹಾಗಾದರೆ ಇದು ಯಾವ ಜೂಜವೆಂದು ನಿಮ್ಮ ಇದೇ ಶಕುನಿಯ ಕಪಟ. ಸರಸು ಜೂಜವೋ ವಿರುಸ ಜೂಜವೋ ಆಡಿದ ಮೇಲೆ ಎರಡೂ ಒಂದೇ. ಈಗ ನೀವು ನಮಗೂ ಸೋತು ದಾಸರಾಗಿದ್ದೀರಿ. ಅದ್ಯಾರು ನಮ್ಮನ್ನ ದಾಸನು ಮಾಡುವಾರೋ ನಾನು ನೋಡೇ ಬಿಡ್ತೀನಿ. ಬನ್ನಿರ, ನಾವು ಕುರುವೀರರು. ಇವರೆಲ್ಲರ ಮುಂದೆ ಸಕಲವನ್ನು ಸೋತು ಕುಳಿತಿದ್ದರು. ನನ್ನ ಮೂಗೆ ಉದ್ದ ಇಲ್ಲವೆಯೋ? ಏ ಭೀಮ, ದುರ್ಬಲರಿಗೆ ಎಷ್ಟೊಂದು ಧೈರ್ಯದ ಪೊಗರು! ನಿಲ್ಲು! ಕುಳಿತು ಗರ್ಜಿಸಿರುವ ಗದಾದಂಡವೇ ಉತ್ತರ ಕೊಡಬೇಕಾಗಿತ್ತು. ಇಂತಲ್ಲೇ ನಿಲ್ಲು. ಒಂದೆಜ್ಜೆ ಮುಂದಿಟ್ಟೆ ಆದರೆ ನನ್ನ 99 ಮಂದಿ ಸಹೋದರ ಈಟಕ್ಕೆ ಸಿಕ್ಕಿ ಪುಡಿ ಪುಡಿ ಹೋಗುವೆ. ಮಹಾಗರ್ವಿ, ದುರಾಂಕಾರಿ, ಪಾಂಡರಸಿ ಪಾಂಚಾಲಿಯನ್ನು ಮುದ್ಗಡನದೇನು ಹೋಗವು. ಪಾಂಚಾಲಿಯನ್ನು ಈ ರಾಜ್ಯಸಭೆಗೆ ತರಕ್ ಮೊದಲು ನನ್ನಿ ಭುಜದಲ್ಲಿ ಕುಳಿತು ಗರ್ಜಿಸಿರುವ ಗದಾದಂಡದಲ್ಲಿ ನಿನ್ನ ಕೊಲ್ಲುವೆನು. ಆಕೆಯನ್ನು ಜೂಜಿನಲ್ಲಿ ನೀವು ಸೋತಿದ್ದೀರಿ, ನಾವು ಗೆದ್ದಿದ್ದೀವಿ. ನಿನ್ನ ಸೋದನೆಯೇ ಈ ಪಾಪ ಕಾರ್ಯಗಳು ಸರಿಯೇ ಕಣ್ಣು ಕಾಣದೆ ಮಾಡುತ್ತಿರುವ ಈ ಪಾಪ ದೃಶ್ಯಗಳು ನಾ ಸಹಿಸಲಾರೆ ಸಹಿಸಲಾರೆ ಸಹಿಸಲಾರೆ. ಪಾಂಡವರ ಪಟ್ಟಮಹಿಷಿ ಪಾಂಚಾಲಿಯನ್ನು ಈ ರೀತಿ ಅಪಮಾನ ಮಾಡುವುದೇ? ಕೆರಳಿದ ಕಾಳ ಸರ್ಪವನ್ನು ರತ್ನಮಣಿ ಆಸೆಗಾಗಿ
ಕೈಯಲ್ಲಿ ಹಿಡಿಯುವುದೇ, ಹಿಡಿದ ಮಾತ್ರಕ್ಕೆ ಅದು ಕಚ್ಚದೆ ಬಿಡುವುದೇ. ವಿನಾಶಕಾಲೆ ವಿಪರೀತ ಬುದ್ಧಿ ಅನುಭವಿಸಿ. ಓಹೋ, ಇವನು ಮೊದಲೇ ವೈರಿಗಳ ಒಗಳಮಂಟ. ಹೋಗು ಸಹೋದರ, ನಮ್ಮಾಕೆ ಪಾಂಚಾಲಿಯನ್ನು ಸೆಳೆದುಕೊಂಡು ಬಾ. ಎಲ್ಲವೋ ಮೂಢ ದುರಾತ್ಮ ದುಷ್ಟರೈತನೇ, ಎಲ್ಲವೋ ಗುರುರಾಚಾರದೆ ನಿನ್ನಯ ಶಿರವಂ ಛೇದಿಸದ ಬಿಡೆನು ಸಮರಾಂಗ ನದಿ. ಎಲ್ಲೋ ದುರ್ಯೋಧನ, ರಾಜಯಾಗವನ್ನು ಭಂಗ ಮಾಡಲು ಯತ್ನಿಸಿದ ದ್ರೋಹಿ, ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿರುವ ಕ್ರೂರ ಕೌರವನೇ, ನಿನ್ನ ಪರಿವಾರವೆಲ್ಲ ಈ ಪಾರ್ಥನ ಭಜನಾಸನಕ್ಕೆ ಸಿಕ್ಕಿ ಮರ್ದನವಾದಿದ್ದು ಎಚ್ಚರಿಕೆ. ಓಹೋ, ಪಾಂಡುಪುತ್ರರಿಗೆ ಇಷ್ಟೊಂದು ಪೌರುಷ ಆಕ್ರೋಶ ಇದ್ದ ಮೇಲೆ ಇಲ್ಲಿನ ಕುರುವೀರರು ಕರಗಳು ಸೆರಗಳಲ್ಲ, ಬರೀ ಡೊಳ್ಳಲ್ಲ ಪಾರ್ಥ. ವಜ್ರ ಇದಕ್ಕಿಂತ ಕಠಿಣ ತಿಳಿದರು. ಕರ್ಣ ಮುಚ್ಚು ಬಾಯಿ. ಸೂದರ ಬೋಯ್ದನಾದ ನಿನಗೆ ದೂಷಿಸುವುದನ್ನು ಬಿಟ್ಟರೆ ಮತ್ತೇನು ಬರುವುದು? ಅಲ್ಪ ನನ್ನನ್ನು ಕಳೆದುಕೊಳ್ಳಬೇಡ. ಸಹೋದರ, ಓಹೋ, ಮರಿಗಳಿಗೂ ಸಿಂಹದ ಪೌರುಷವೇ? ಯಾವ ಅಲ್ಪ ಸುಲಗಲೆಯೋ ಆಡದೆ ಸುಮ್ಮನಿರಿ. ಏ ಪರ ಕಡು ಕೊರತು ಬೆರೆ ತಲವ, ಪರ ಕಡು ಕೊರತು ಬೆರೆ ತಲವ. ಅತ್ತ ಹೋಸತಿ ಮೆಟ್ಟಿ ದೋಸಿಗೋ, ಅತ್ತ ಹೋಸತಿ ಮೆಟ್ಟಿ ದೋಸಿಗೋ. ನಿಮ್ಮರುಂಡಗಳ ಚಂದಾಡುವ ಪದೊಂದು ಬೀಜನ ಮುರಿದುಕೊಳ್ಳುವೆ, ಪದೊಂದು ಬೀಜನ ಮುರಿದುಕೊಳ್ಳುವೆ. ನಿನ್ನದ ಮುರು ಓಹೋ, ಈಗ ಇವರ ನಿರ್ಧಾರ. ಈಗೇಗ ರಾಜ್ಯಸಭೆಯಲ್ಲಿ ರಕ್ತದ ಹೋಳಿ ಇರುವುದು ನಾನೇ ನೋಡಿದೆನು. ಹೋಗು ಸಹೋದರ, ನಮ್ಮಾಗೆ ಪಾಂಚಾಲಿಯನ್ನು ಸೆಳೆದುಕೊಂಡು ಬಾ. ಅಣ್ಣ, ನಿಮ್ಮ ಆಜ್ಞೆ ಧಿಕ್ಕರಿಸುವುದು ಹೋದರೆ ಈ ರಾರಾಜನ ಆಜ್ಞೆ ಧಿಕ್ಕರಿಸಿದೆ. ಆದರೆ ಅವನ ಜಡಮುಡಿಯನ್ನು ಹಿಡಿದು ದರದರನೆ ಸೆಳೆದುಕೊಂಡು ಬಾ. ಅಣ್ಣ, ಚಣದೋಳ್ಯದ ತರುವೆ ಈ ಸಭೆಗೆ. ಅಣ್ಣ, ಚಣದೋಳ್ಯದ ತರುವೆ ಈ ಸಭೆಗೆ. ಏಕವಸ್ತ್ರದೋರುಳಿ ದ್ರೌಪದಿಯ ಈ ಬಡಪಾಂಡವರ ಎದುರಿನ ನಿಲ್ಲಿಸುವೆ. ಶೀಘ್ರದಿ ಆಜ್ಞೆಯವು ಕೊಡೆ. ಅಣ್ಣ, ಒಮ್ಮಿನ ಅರಸಿಯನ್ನು ಸೆಳೆದು ತಂದೆ ತರುವೆನು. ನನಗೆ ಅಪ್ಪಣೆಯನ್ನು ಕೊಡಿ. ಸಕಲವು ನೀನೆ ತಾಯಿ. ಕರುಣಾಕರಿ ಶಂಕರಿ ಬೇಡುವೆ ಪರಮೇಶ್ವರಿ ಕೃಪಾಕರಿ ಕರುಣಾಕರಿ
ಶಿವ ಪಣಿವೇಣಿ ಪರಸತಿ ಕಲ್ಯಾಣಿ ವರ ಶಿವ ಪಣಿವೇಣಿ ಮರಹರ ನಿಜರಾಣಿ ಪರಮ ಗುಣಮಣಿ ಮರಹರ ನಿಜರಾಣಿ ಪರಮ ಗುಣಮಣಿ ವಾರಿಜ ಸಂಜಾತೆ ವಾಂಛಿತ ಫಲದಾತೆ ಅಮ್ಮ ವಾರಿಜ ಸಂಜಾತೆ ವರ ಶುಭ ಗಾತ್ರೆ ನೀರಜನೆ ಬೆಸುಗ ಸಂಪ್ರೀತೆ ನೀರಜನೆ ಬೆಸುಗಮ ಸಂಪ್ರೀತೆ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯನಿ ಪಾವನ ಪಾಯಿಮಾ ಅಭಯ ಪ್ರದಾಯನಿ ಪಾವನ ಪಾಯಿಮಾ ತ್ರಿಭುವನ ಜನನಿ ಜಗನ್ಮೋಹಿನಿ 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 ಜಗದೀಶ್ವರಿ ನೀನೆ ತಾಯಿ. ಈ ನಿನ್ನ ಭಕ್ತಳು ನಿನ್ನನ್ನೇ ನಂಬಿರುಳು ಮಾತೆ. ಇಷ್ಟು ವೇಳೆಯಾದರೂ ಆರ್ಯಪುತ್ರರು ಬಾರಲೇ ಇಲ್ಲವಲ್ಲ, ಕಾರಣವೇನಿರಬಹುದು? ರಾಜಕಾರ್ಯದಲ್ಲಿ ಯಾರದು? ದುಶ್ಯಾಸನ. ಪಾಂಡವರ ಪಟ್ಟ ಬಯಸಿ ಪಾಂಚಾಲಿ ದೇವಿಗೆ ಸ್ವಾಗತ ಸುಸ್ವಾಗತ. ದೇವಿ ನಿನ್ನನ್ನು ನಮ್ಮ ರಾಜ್ಯಸಭೆಗೆ ಕರೆತರಲು ನಮ್ಮಣ್ಣನಾದ ಕುರುರಾಜನ ಆಜ್ಞೆಯಾಗಿದೆ. ಬಾರದೊಡನೆ. ಇದೇನಿದು ದುಶ್ಯಾಸನ? ಪಾಂಡವರ ರಾಣಿಯು ಕೂಡ ನಿನ್ನ ಅತ್ತಿಗೆ ಆದ ಭಾನುಮತಿಗೆ ಸಮಾನಳಲ್ಲವೇ? ಹೀಗೆ ಬಾ ಎಂದು ಏಕವಚನದಿಂದ ಕರೆಯುವುದು ಮೈದುನನಾದ ನಿನಗೆ ಅನುಚಿತವಾದ ಕಾರ್ಯವೇ? ಏ ನಿನ್ನ ಪ್ರಶ್ನೆಗೆ ಉತ್ತರ ಹೇಳಲು ನಾವು ಇಲ್ಲಿಗೆ ಬಂದಿಲ್ಲ. ನಿಂತ ಪ್ರತಿಷ್ಠೆ ನನ್ನಲ್ಲಿ ನಡೆಯುವುದು. ಬಾ ಎಂದು ಕರೆದರೆ ಬರುವುದಿಲ್ಲ ಎಂದಷ್ಟು ಸೊಕ್ಕು ಬಂದಿದೆ. ನಾನೀಗ ರಾಜ್ಯಸಭೆಗೆ ಬರುವ ಕಾರಣವಾದರೂ ಏನು? ಈ ಬಲಾತ್ಕಾರವಾದ ಪ್ರಶ್ನೆಗಳೇಕೆ? ಈ ಕಠೋರವಾದ ನುಡಿಗಳು ಏಕೆ? ಏ ಹಿಂದೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳಲು ನಾನಿಲ್ಲಿಗೆ ಬಂದಿಲ್ಲ. ಬಾ ಎಂದು ಕರೆದರೆ ಬರುವುದಿಲ್ಲ ಎನ್ನುವಷ್ಟು ಸೊಕ್ಕು ಬಂದಿದೆ. ಎಲ್ಲೋ ಸೊಕ್ಕಿನ ಎಣ್ಣೆ ನೀನೀಗ ಬೆಂಕಿಯ ಮೇಲಿದ್ದ ಬೆಣ್ಣೆ ಉಸಿರೆತ್ತದೆ. ಬಾರು ನೋಡದೆ. ಶಾಸನ ಬಿಡುದಾರಿಯನ್ನು ನಿಲ್ಲಲೆ ನಾರಿ ಎಲ್ಲಿಗೆ ಹೋಗು ಬಲ್ಲೆನು ನಿನ್ನಯ ಅಭಿಮಾನ ನಾರಿ ನಿಲ್ಲಲೆ ನಾರಿ ಎಲ್ಲಿಗೆ ಹೋಗು ಬಲ್ಲೆನು ನಿನ್ನಯ ಅಭಿಮಾನ ಶಾಸನ ವೀರರ ಬೆಳಗು ತೋರುವೆಯೇ ತೊಡೆ ನಾರಿ ವೀರರ ಬೆಳಗು ತೋರುವೆಯೇ ತೊಡೆ ಕಾರುವೆ ಸಾಪೆಯಳು ಜಗದಾಡಿ ನಿಲ್ಲಲೆ ನಾರಿ ಎಲ್ಲಿಗೆ ಹೋಗು ಬಲ್ಲೆನು ನಿನ್ನಯ ಅಭಿಮಾನ ಸಾರಲೋ ದುರುಳ ನಿನಗೆ ಸಾರಲೋ ದುರುಳ ಸಲ್ಲದು ನಿನಗೆ ಅಬಲೆಯ ಕಾಡುವ ಅವಮಾನ ದೂರದಿ ಸರಿದು ಸೈರಿಸು ಕೋಪವ ದೂರದಿ ಸರಿದು ಸೈರಿಸು ಕೋಪವ ಸಲ್ಲದು ನಿನಗೆ ಈ ಪರಿನಡತೆ ಸಲ್ಲದು ನಿನಗೆ ಈ ಪರಿನಡತೆ ಸಾರಲು ಆಗಮ ಸಲ್ಲದು ನಿನಗೆ ಅಬಲೆಯ ಕಾಡುವ ಅಪಮಾನ ಶಾಸನ ಬಿಡುಗಡೆಯನ್ನು ವೀಕ್ಷಿಸಿ ನಿನ್ನಯ ವಶಕ್ಕೆ ಹಾರಿಸಿ ವೀಕ್ಷಿಸಿ ನಿನ್ನಯ ವಶಕ್ಕೆ ಹಾರಿಸಿ ವೀರನ ಕೈವಸ ನೀನೋದೆ ಬೋಬೋರೆ ವೀರನ ಕೈವಸ ನೀನೋದೆ
ಅಭಿಮಾನ. ದೂರದಿ ಸರಿದು ಸೈರಿಸು ಕೋಪವ, ದೂರದಿ ಸರಿದು ಸೈರಿಸು ಕೋಪವ, ಸಲ್ಲದು ನಿನಗೆ ಈ ಪರಿ ನಡತೆ, ಸಲ್ಲದು ನಿನಗೆ ಈ ಪರಿ ನಡತೆ, ಸಾರಲು ಅರಮ ಸಲ್ಲದು ನಿನಗೆ ಅಬಲೆಯ ಕಾಡುವ ಅಪಮಾನ. ನಿನ್ನಯ ದಕ್ಷತೆ ಹರಿಸಿ, ಪರಮಾತ್ಮ ನಿನ್ನಯ ದಕ್ಷತೆ ಹರಿಸಿ, ನಿನ್ನಯ ದಕ್ಷತೆ ಹರಿಸಿ, ವೀರನ ಕೈವಸ ನೀನೋದೆ ಬಾಬರೆ, ವೀರನ ಕೈವಸ ನೀನೋದೆ ಬಾಬರೆ. ನಿಲ್ಲಲೆ ನಾರಿ ಎಲ್ಲಿಗೆ ಹೋಗಿದೆ, ಬಲ್ಲೆಲೆ ನಿನ್ನಯ ಅಭಿಮಾನ ಅಭಿಮಾನ ಅಭಿಮಾನ. ದುಶ್ಯಾಸನ, ಈ ಅತ್ತಿಗೆಯ ಕರಮುಟ್ಟಿ ನೀನು ಪಾಪಕ್ಕೆ ಗುರಿಯಾಗಬೇಡ. ನಾನು ನಿನ್ನ ಅತ್ತಿಗೆ, ನೀನು ನನಗೆ ಮೈದುನನಂತಲ್ಲವೇ? ಬೇಡ, ಇಲ್ಲಿಂದ ಹೊರಟು ಹೋಗು. ಓಹೋ, ಇದೀಗ ಬಲು ಸ್ವಾರಸ್ಯಮಯ ಅಭಿನಯ. ಮುಗ್ಧ ಮಹಿಳೆ ಹುಲಿಯೊಡನೆ ಹುಲ್ಲಿಗೆ ಸರಸವೇ, ಪರಮಾತ್ಮ ಬೆಂಕಿಯನ್ನು ಸುಡುವ ಸಾಹಸ ಬೆಂಕಿಗೆ ಸಾಧ್ಯವೇ? ಗರುಡ ಪಕ್ಷಿಯ ಮುಂದೆ ನಾಗರಾವಿನ ನಾಟ್ಯ, ವಜ್ರ ಕವಚವನ್ನು ಖಡ್ಗ ಕತ್ತರಿಸಬಲ್ಲದೆ. ಯಾರೋ ಸೊಕ್ಕಿನ ಮಗಳೇ, ಜನಗಳ ರೋಷಿಯ ಮೇಲೆ ಕುಳಿತು ಆನಿನ ಪತಿಗಳ ನೊರ ರಕ್ತವನ್ನು ಗದಗದನೆ ಗದಗದನೆ ಪಾನ ಮಾಡುವ ಈ ದುಶ್ಯಾಸನ ಮುಂದೆ ಪಶುವಿನ ಪರೀಕ್ಷೆ ನಡೆಯಲಿ ನಡೆಯಲಿ ಪರೀಕ್ಷೆ ನಾನು ನೋಡಿಯೇ ಬಿಡ್ತೀನಿ. ನಡೆ ಚಂಡಿ. ದುರಾಚಾರಿ, ದೂರ ಸರಿದು ನಿಲ್ಲು. ಹಿಂದೆ ಸೀತಾದೇವಿಯನ್ನು ಬಲಾತ್ಕರಿಸಿದ ರಾವಣನ ಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೊ. ಮಹಾಸತಿ ಅಹಲ್ಯನ್ನು ಹಿಂಸಿಸಲು ಯತ್ನಿಸಿದ ಆ ದೇವೇಂದ್ರನಿಗಾದ ದಿಗಂತವನ್ನು ತಿಳಿದುಕೊಂಡು ಮಾತನಾಡು. ಈ ನಿನ್ನ ಕೆಟ್ಟ ವರ್ತನೆ ಏನಾದರೂ ನನ್ನ ಪತಿಯಾದ ಭೀಮಸೇನನಿಗೆ ತಿಳಿದರೆ ನಿನ್ನ ಗತಿ ನೆಟ್ಟಗಿರುವುದಿಲ್ಲ. ಹೊರಡು ಪಾಪಿ. ನಿನ್ನ ಪರೀಕ್ಷೆ ನನ್ನ ನಡೆಯುವುದು. ನಡೆ ಪಾಂಚಾಲಿ. ಇದೋ ಇವಳನ್ನು ಸೆಳೆದುಕೊಂಡು ಬಂದಿರನು. ಒಂದು ಮನಸಭೆಯಲ್ಲಿ ನಿಮ್ಮನ್ನು ಅಡಗಿಸಿ ಏಕೆ ಹಾಕಿದೆ ಇವಳನ್ನು ಸೆಳೆದುಕೊಂಡು ಬಂದಿರನು. ಇವಳನ್ನು ಕೊಲ್ಲಬೇಕೋ ಅಥವಾ ಕುಳಿಸಬೇಕೋ ಅಥವಾ ಇವಳ ಸೀರೆಯನ್ನು ಯಾರ ಕುರುಕುಲ ಧ್ವಂಸಮ ದುಶ್ಯಾಸನ, ನಿನ್ನ ಪ್ರತಿಕಾರಕ್ಕೆ ಪ್ರತಿಕಾರ ಮಾಡದೆ ಬಿಡೋದಿಲ್ಲ. ಇಲ್ಲ ಓಯ್ ಸಿಕಂಡಿ, ನರಸಿಂಹನು ಹಿರಣ್ಯ ಕಸಬಳನ್ನು ಚಿತ್ರಿಸಿದಂಗೆ ನಾನು ನಿನ್ನ ಹೃದಯವನ್ನು ಬಾಗಿದು ರಕ್ತ ಹೀರದ ನಿಲ್ಲುವುದಿಲ್ಲ. ಭೀಮಸೇನ, ನಿಂತಲ್ಲೇ ನಿಲ್ಲು. ಒಂದೆಜ್ಜೆ ಮುಂದಿಟ್ಟೆ ಆದರೆ ನನ್ನ 99 ಮಂದಿ ಹಿಡಿತಕ್ಕೆ ಸಿಕ್ಕಿ ಕುಡಿ ಕುಡಿ ಆಗುವೆ. ಎಚ್ಚರಿಕೆ. ಕುರುಕುಲ ಕಠೋರ ಧರ್ಮನ ನಿಂಚಿನ ಮೀರ ಕರೆಯೋ ಕರೆಯೋ ನಿನ್ನ 99 ಮಂದಿ ಸಹಾದ ಎಲ್ಲರನ್ನು ನನ್ನ ರಹದ್ಯಾಗ ಸಿಂಧೂರವಾಗಲಿ. ಯೋಧನ ಈ ರಣಹೇಡಿಗಳ ನಂಜಿನ ನಾಳಿಕೆಯನ್ನು ಚೀಳಿಸಿ ನಾಯಿ ನರಗಳಿಗೆ ಹಾಕುವುದು. ಕ್ರೂರ ಕೌರವನೇ, ಕೌರವರ ಹೆಂಚಲನ್ನು ತಿಂದು ಕಾಲಹರಣ ಮಾಡುತ್ತಿರುವ ಸೂತುಕುಲದ ಅಧಮ, ಅತಿ ಶೀಘ್ರದಲ್ಲೇ ನಿನ್ನ ಶರಾಗತವು ನನ್ನ ಕ್ರೂರ ಕಂಠಹಾರದಿಂದ ಮುರಿಯುವುದನ್ನು ಮರೆಯಬೇಡ. ಜಯಿಸುವುದೇ ದುರುತಕ್ಕೆ ನಾಡಿ ನುಡಿಯ ಅದಮ ಈ ಕರ್ಣನ ದಯಗುಸಲಗೈದ ದಾಂಡಿಯನ್ನು ದಂಡಿಸಲಿಲ್ಲವೆಯ ಮರುಳೇ ನನ್ನ ಜಮದ ವೈರಿ ನೋಡುತ್ತಿರು. ಈ ಕರ್ಣನ ಸರ್ಪಸ್ತ್ರವು ನಿನ್ನ ಶಿರವನ್ನು ಕಡಿಯ ಕಾಲವನ್ನು ಎದುರು ನೋಡುತ್ತಿರೋ. ಯಾವ ಲಕ್ಷದಿಂದ
ಯಾರ ಕೈ ತೆರೆಯೋರು ನೋಡೋಣ. ಬನ್ನಿರೋ ಕಾದು ಕೆಮ್ಮನ್ನರಿಸಿ ಕುರು ಭೈರವಿಗೆ ಭೀಮ ಎಲ್ಲವೆಲ್ಲವೋ ಹೊಟ್ಟೆ ಹೋಗು, ನಿಂತಲ್ಲೇ ನಿಲ್ಲು. 11 ಕ್ಷೇಣಿ ದಕ್ಷ ದುರ್ಯೋಧನ ಧಿಕ್ಕರಿಸುವಂತ ದಕ್ಷಿಣ ಯಾವನೋ ಈ ಜಗದಲ್ಲಿ. ಓಯ್ ಚಡ್ಡಿಗಳಿಗೆಲ್ಲ ಪಟ್ಟನೆ ಧರಿಸಿದ ಜಗ ಜಡ್ಡಿ ಪಟ್ಟುಗಾರ ರಣ ಮಲ್ಲ ಈ ಭೀಮನು ಇರುವನು ಭೀಮನು ಪೀಠದಿಂದ ಎದ್ದು ಬಾ, ಪೀಠದಿಂದ ಕೆಳಗಡೆ ಹಿಡಿದು ಬಾ, ಏಡಿ ಎಮ್ಮೇಡಿ ನಿನಗೆ ನಿನ್ನ ಕ್ರೋಧದ ಕುಡಿ ಇಂದಿಲ್ಲ ನಡೆದು ಹೋಗಲಿ. ಇಲ್ಲ ನಾನೇ ಇಲ್ಲಿಂದ ಹಾರಿ ಬಂದು ಪಾಂಚಾಲಿ ನಿನ್ನ ಪತಿಗಳು ನಿನ್ನ ಜೂಜಿನಲ್ಲಿ ಸೋತಿದ್ದಾರೆ, ನಾವು ಗೆದ್ದಿದ್ದೀವಿ. ನಿನ್ನ ಇಷ್ಟವೇನಿದೆ ಹೇಳು. ರಾಣಿವಾಸದಲ್ಲಿರುವೆಯೋ ಅಥವಾ ತೊತ್ತಾಗುವೆಯೋ? ನನ್ನನ್ನು ದಿಟ್ಟಶ್ರೀ ಎಂದು ಮಾತ್ರ ಕರೆಯಬೇಡಿ. ನನ್ನನ್ನು ಈ ಸಭೆಗೆ ಕರೆತಂದ ಮೇಲೆ ನಾನು ಮಾತನಾಡಲೇಬೇಕಾಗಿದೆ. ನಾನೇನು ಅಪರಾಧ ಮಾಡಿದನೆಂದು ನನಗಿಂತ ಶಿಕ್ಷೆಯನ್ನು ವಿಧಿಸುತ್ತಿರುವಿರಿ ನೀವು? ಇವರು ನನ್ನ ವೀರ ಪತಿಗಳು. ಇವರನ್ನೇ ಸೋತು ನನ್ನನ್ನು ಸೋತದ್ದು ಹೇಗೆ? ಸೈಪೇನಿ ಅಪಮಾನವ ಇನ್ನುಳಿಸೆ ಜಗದಿ ಅಪಮಾನವ ಇನ್ನುಳಿಸೆ ಜಗದಿ ಅಪಮಾನವ ಇದರ ಮಹಾಶೇರಿ ಎಲ್ಲರ ಹೃದಯಗಳು ಕಠಿಣವಾದವೆ. ಮಾನವೀಯರುಗಳನ್ನು ಈ ರೀತಿ ಸಭೆಗೆ ಎಳೆತಂದು ಅಪಮಾನಗೊಳಿಸುವುದು ಯಾವ ನ್ಯಾಯ? ಇಲ್ಲಿ ಧರ್ಮ ದೃಷ್ಟಿಯುಳ್ಳವರು ಒಬ್ಬರಿದ್ದರೆ ನನ್ನ ಪ್ರಶ್ನೆಗೆ ಉತ್ತರಿಸಿ. ಇದೇನು ರಾಜ್ಯಸಭೆಯೋ ಅಥವಾ ಮಧುಪಾನ ಮಂದಿರವೋ? ನಂದಿನಿ, ನೀನು ಆಗಲೇ ಐವರಿಗೂ ಹೆಂಡತಿಯಾಗಿರುವೆ. ನಮ್ಮ ಕುರುರಾಜನು ಅವರಿಗಿಂತ ಕುರೂಪಿ ಏನಲ್ಲ. ಆತನ ವಿಲಾಸವನ್ನು ಸೇರಿ ಸಕಲ ವೈಭವವನ್ನು ಪಡೆ. ಓಹೋ, ಇವರು ಪವರು ಇನ್ನೂ ಅಣಗಲಿಲ್ಲವೇ? ಅಂದು ವಯಸ್ಸಭೆಯೊಳಗೆ ಅಪಮಾನ ಕೈದ ಮಾತುಗಳು ನಾನು ಮರೆಯಲಿಲ್ಲ. ನಿನ್ನ ತಪ್ಪುಗಳು ತಿಳಿಯದೆ ನಿಂದಿಸಿದ ಎಲ್ಲವೇ ಅಂತ ನಿನ್ನ ಮಾನಭಂಗವೊಂದೈದಿದ್ದೊಡೆ ನಾನು ನಿಜ ಶ್ರೀಯೋಧನನೇ.
ಸೋದರ ದುಶಾಸನ, ಅಣ್ಣ ಇವರು ಅಮ್ಮನೆಗೆ ಹೋಗಲಿ, ಸೆಳೆದೇ ಬಿಡುಗಳು ಸೀರೆಯನ್ನು ನೋಟ್ಟವಾಗಿ ನಿಲ್ಲುವ ತನಕ. ಎಲ್ಲ ಸೋಖಿನೇ ಕರೆ ಕರೆ, ಯಾರನ್ನು ಕರೆಯುವ ಕರಿ, ಯಾರನ್ನು ಕರೆಯುವ ಕರಿ, ಯಾರು ಬಂದು ಬಿಡಿಸಿದರೋ ಈ ನಿನ್ನ ಮಾನವ ಜಲನಿಧಿಯನ್ನ. ಇಂದಿಗೆ ನನ್ನ ಸ್ತ್ರೀ ಜನ್ಮವು ಹಾಳಾಯಿತೆ. ಕೃಷ್ಣ ಕೆಟ್ಟನು, ಕಾಪಾಡು, ಎಲ್ಲಿರುವೆ? ಮಕರಿಯ ಬಾಧೆ ತಾಳದೆ ಬೇಡಿದ, ಮಕರಿಯ ಬಾಧೆ ತಾಳದೆ ಬೇಡಿದ, ಕರಿಯ ಕೊರೆದವರ್ಯಾರೋ? ಮಕರಿಯ ಬಾಧೆ ತಾಳದೆ ಬೇಡಿದ, ಕರಿಯ ಕೊರೆದವರ್ಯಾರೋ? ಹಿರಣ್ಯ ಕಶ್ಯಪನ ಮದವನ ಅಡಗಿಸಿ
ಕೊಂಡ ಮುರಾರಿ ಮಹಾಸತಿಯ ಮಾನದ ವಸ್ತ್ರ ಇದೇ ಎಂಬುದನ್ನು ತೋರಿಸಿದ ದೇವ ನೀನು ಕರುಣಾಮಯನು. ದುರ್ಯೋಧನ, ನಿನ್ನ ದುರ್ನಡತೆಗೆ ವಿಧಿ ಈಗಲೂ ಅಡ್ಡ ಬಂದಿದೆ. ಈಗಲಾದರೂ ದ್ರೌಪದಿಯನ್ನು ಸಮಾಧಾನ ಮಾಡಿ ಕಳಿಸು. ವಿದುರ, ದೈವವು ದ್ರೌಪದಿಗೆ ಸೀರೆಯನ್ನು ಕೊಟ್ಟಿದ್ದಾಯಿತು. ಆದರೆ ತೊತ್ತಾಗುವುದನ್ನು ತಪ್ಪಿಸುವುದೇ? ದ್ರೌಪದಿ, ಈಗಲಾದರೂ ನಮ್ಮ ಗುರುರಾಜನನ್ನು ಆಪರೈಸು. ನಿನ್ನ ಭವಿಷ್ಯ ನಮ್ಮ ಗುರುರಾಜನ ಕೈಯಲ್ಲಿರುವುದು. ಎಲ್ಲವೆಲ್ಲವೋ ಏನೆಂದೆಯೋ ಸೂತ ಕುಲದ ಅಧಮ, ನಿನ್ನ ಕುರುರಾಯನನ್ನು ತರೆದು ಅವನ ತನಿ ರಕ್ತವನ್ನು ಕುಡಿಯುವನು ನನ್ನ ಪತಿ ಭೀಮಸೇನ. ತಿಳಿಯಿತೆ? ಕೋಪದಲ್ಲಿ ನೀನೆಷ್ಟೊಂದು ಚೆಲುವೆಯೇ ಪಂಚವರ್ಣದ ಪಾಂಚಾಲಿ ಹರಗಿಣಿ, ನೀನೇಕೆ ಹೀಗಾದೆ ಸಿಮ್ಮಿನಿ? ಬಾ ಬಾ, ಈ ನನ್ನ ತೊಡೆ ಮೇಲೆ ಕುಳಿತುಕೋ. ಏನೆಂದೆಯೋ ಮದಾಂಧ, ನೀನು ನನಗೆ ಯಾವ ಅಂಗವನ್ನು ತೋರಿದೆಯೋ ಅದೇ ಅಂಗದಿಂದ ನಿನಗೆ ಮರಣ ಪ್ರಾಪ್ತಿಯಾಗಲಿ ಪಾಪಿ. ಈ ಕಳ ದುಶ್ಯಾಸನನ ಬಿಸಿ ರಕ್ತದಿಂದ ನನ್ನ ಈ ಕುರುವಿಗೆ ಲೇಪನ ಮಾಡಿಕೊಳ್ಳುವವರೆವಿಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಲಾರೆ. ಇದು ಈ ನನ್ನ ಕೇಶವೇ ಕುರುಕುಲದ ಯಮಪಾಶ. ನನ್ನ ಪತಿಯಾದ ಭೀಮಸೇನನು ನಿನ್ನ ಬಲ ತೊಡೆಯನ್ನು ಒಂದೇ ಏಟಿಗೆ ಮುರಿದು ನಿನ್ನ ರಾಜ ಸಿಂಹಾಸನವನ್ನು ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಪತಿಯೋ ನನ್ನ ಪತಿಯೇ ಅಲ್ಲ. ಇದೇ ಈ ವೀರ ಪಾಂಚಾಲಿಯ ಘನ ಪ್ರತಿಜ್ಞೆ. ಅರ್ಜುನ, ನಾವಿನ್ನು ಮೌನವಿದ್ದರೆ ಸರವಿಲ್ಲ. ಅರ್ಜುನ, ಏ ದುಶ್ಯಾಸನ, ಕೇಳಿಸಿಕೊಳ್ಳಿರು. ರಾಕ್ಷಸರಾನು ಹಿಂದೆ ನಡೆದು ಹೋಗಲಿ. ಅಪಮಾನಪಡಿಸಿದ ದುರ್ಗ ಬಿಚ್ಚಿದ ಮುಳುವನ್ನು ಖಂಡಿಸುವನು. ಮಾನವನು
ಶಾಂತನಾಗು ತಮ್ಮ, ಶಾಂತನಾಗು. ಶಾಂತಿ ಶಾಂತಿಯ ಕಾಂತಿಯ ರಣ ಮಾಡಿ ಕಾಂತಿಯ ರಣ ಕೆರಳಿ ಕೆರಳಿ ಕೆಮ್ಮಣ್ಣಳಿಸುವ ಈ ಕುರು ಭೈರವಿಗೆ ಕುರುಳ ಕಣ್ಣೀರು ಕೇಶವ ಮಾಡಿದಾಗಲ್ಲವೇ ನನಗೆ ಶಾಂತಿ, ಈ ನನ್ನ ಗದಾದಂಡಕ್ಕೆ ವಿಶ್ರಾಂತಿ. ಅಣ್ಣ ನೀ ತಬ್ಬ ಅಖಿಲ ಶಾಸ್ತ್ರ ಗರುಡ ವಿಶಾಲಕನು ಗಾಂಧರ್ವ ಯಕ್ಷ ಕಿಂಪುಷರು ನಾವಿದ್ದರು, ಗದವಿದ್ದ ಗದಪಾಣಿಗಳು ನಾವಿದ್ದುಕೊಂಡು ಕಳ್ಳರು ಸದ್ದಿಗೆ ಸೀರೆಯನ್ನು ಸೆಳೆದಿದ್ದಾಗ ಅಸಹಾಯಕರನಾಗಿ ಕೈಗಳನ್ನು ಕಟ್ಟಿ ತಲೆಗಳನ್ನು ತಗ್ಗಿಸಿ ಈ ತ್ರಿಭುವನವೇ ನೊಕ್ಕಿ ಆಸೆ ಮಾಡುವರು. ಧರ್ಮಜ ಕುಡಿವೇನು ಕುಡಿವೇನು ಕುರುಕುಲ ಕುಟೋರ ಗುಂಡಿಗೆ ಬಿಸಿ ರಕ್ತ. ರಾಣಿ ದ್ರೌಪದ ನರೇಂದ್ರ ನಂದಿನಿ, ನೀನು ದುಃಖಿಸಬೇಡ, ನೀನು ದುಃಖಿಸಬೇಡ. ನಿನಗೆ ತೊಡೆ ತೋಡಿನಲ್ಲ ಈ ಅವನ ತೊಡೆಯನ್ನು ಧಜ್ಜಿಕೊಳ್ಳುವೆನು. ನೀನು ಕುಡಿದ ಸೀರೆಯನ್ನು ಸೆಳೆದನಲ್ಲ ಅವನ ಹೃದಯವನ್ನು ಬಗೆದು ರಕ್ತ ಹೀರಿ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಕಠೋರ ನುಡಿಗಳ ನುಡಿದ ಈ ಕರ್ರನ್ನು ಗುಂಡಿಗಳ ತುಂಬಿ ಕಪಟ ಜೂಜಿನಾದನಲ್ಲ ಈ ಶಾಗುಣಿ, ಅವನ ಕೊಬ್ಬನ್ನು ಕಿತ್ತು ಶಾಗಿನಿ ಡಾಗಿನಿವರೆಗೆ ಬಲಿಪಡಿಸ್ತೇನೆ. ಚಿಂತಿಸಬೇಡ ಪಂಚಾಲಿ, ಚಿಂತಿಸಬೇಡ. ಋಗ್ಗೋದರ ಮುಕುಟೇಶ್ವರನು ಸರಬಡಿದು ಕೆಣಿಕೆ ನಿಲ್ಲುವೆಯ ಮುಚ್ಚು ಬಾಯಿ ತುತ್ತ. ಏನೆಂದು ಕೌರವ ಎಳೆಯ ಸಭಿಕ ರಾಜ ಬಂಧುಗಳೇ, ಕಿವಿ ಕೊಟ್ಟು ಕೇಳಿ, ಕಿವಿ ಕೊಟ್ಟು ಕೇಳಿ. ಈ ವೀರ ಭೀಮನು ಪ್ರತಿಜ್ಞೆ ಗುಡಿಗುಡಿಸಿ ಬರ್ತಾರೆ, ಗುಡಿಸಿ ಬರಲಿ, ಗುಡಿಗುಡಿಸಿ ಬರ್ತಾರೆ, ಗುಡಿಸಿ ಬರಲಿ. ಮುಚ್ಚಣ್ಣ ಮುರಾರಿ ಮುರದದ್ದು ನಿಲ್ಲಿ, ಮುಚ್ಚಣ್ಣ ಮುರಾರಿ ಮುರದದ್ದು ನಿಲ್ಲಿ. ಹಿಡಿದು ಓಡಾಗಿ ಬಿದ್ದೋಗಲಿ, ತಲೆಗಿರಿದು ಓಡಾಗಿ ಬಿದ್ದೋಗಲಿ. ರವಿಚಂದ್ರ ರೋಗನವೇ ಅಂತವೇ ಹೋಗಲಿ, ತಲೆಗಿರಿದು ಓಡಾಗಿ ಅಂತವೇ ಹೋಗಲಿ. ಗುಡಿಸಿ ಬರ್ತಾರೆ, ಗುಡಿಸಿ ಬರಲಿ, ಗುಡಿಸಿ ಬರಲಿ, ಗುಡಿಸಿ ನಾಳನ ಭಯಂಕರ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರನ್ನು ಮಶನದ ಮಟ್ಟಿ ಮಾಡುವೆನು. ಇದೇ ಇದೇ ಈ ವೀರ ಭೀಮನ ಪ್ರತಿಜ್ಞೆ. ಚತುರಪೂರ್ತ ಭುವನ ಪತಾಳ ವಿವಿಧ ಗರ್ಭತರಾದ ಕೌರವರೇ, ದುರವೈರಿಗಳ ಶಿರವನ್ನು ಚೆಂಡಾಡದೆ ಬಿಡನು, ದುರವೈರಿಗಳ ಶಿರವನ್ನು ಚೆಂಡಾಡದೆ ಬಿಡನು. ಸಮರಾಂಗ ನದಿ ಪ್ರತ್ಯಕ್ಷ ಪಾದಾಕ್ಷನ ಮುರಿದು ತ್ರಿಶೂಲ ಪಾದಾಕ್ಷನ ಪ್ರತ್ಯಕ್ಷವಾಗಿ ಬರಲಿ. ವಿಶ್ವ ಸೃಷ್ಟಿ ಸಂರಕ್ಷಣೆ ಭೂತನಾದ ಚತುರ್ಮುಖನೇ, ನನ್ನ ಕೈ ತಡೆದು ನಿಲ್ಲಲಿ. ಕಠೋರ ಕೃತ್ಯವನ್ನು ಎಸಗಿದ ಈ ಕರ್ಣನ ರುಂಡವನ್ನು ಕತ್ತರಿಸದ ಬಿಡನು. ಇದೇ ಈ ವೀರ ಪಾರ್ಥನ ಪ್ರತಿಜ್ಞೆ. ಸರಣಿ ಸರ್ಗ ರಸಾತಳ ಭೂಸ್ಥಳ ಧರ್ಮ ಅಳಸುವದ ಕೌರವರು ಪಾಂಡುದನು ಜರ ಪಾಂಡುದನು ಕರಿಂಪರೆ ರಣಗಿ ಕೌರಾಜಿಗಳೇ, ಧರ್ಮ ಸ್ವರೂಪಿಯಾದ ಧರ್ಮ ಅನುಜರು ಬಲಹೀನರಲ್ಲ. ಜಗದೊಡನೆ ಆದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಿದ್ದರೆ ಯಾವುದು ಕೊಂಚತಲ್ಲ. ಈ ಕಲ್ಪರೆ ಎದುರಾಗಿ ಪಂಚಭೂತಗಳ ನಿಂತು ಏಡಿ ಕೌರವರ ರುಂಡಗಳನ್ನು ಭೂಗತ ಮಾಡಿ ಈ ಶಕುನಿಯ ರುಂಡವನ್ನು ಆರಿಸಿ ಬಿಡುತ್ತಲ್ಲ. ಈ ವೀರನ ಕುಲನ್ನ ಪ್ರತಿಜ್ಞೆ. ಪಾಲಾಕ್ಷಣಂ ಮೆಟ್ಟಿಸಿ ಹೊಡೆದವನು ಪಾತಿಪದಸ್ತ್ರವೂ
ನೂನಂ ಜನಿಸಿದೆನ ವಿಜಯಂ ಬಾತಗೈಯಲ್ ವಿಜಯಂ ಬಾತಗೈಯಲ್ ಹರಿಹರದಿಂದ ಸಂತೋಷದಿಂದಿಹರೈ ಅನುಜರಹಿ ಪರಿಹರಿಸುವುದು ತರವೇ ಪ್ರತ್ಯಕ್ಷ ಪಾದಾಕ್ಷಣೆ ಮಡೆದು ತ್ರಿಶೂಲ ಪಾದಾಕ್ಷಣೆ ಮರಳಿ ವಿಷ್ಣು ಸೃಷ್ಟಿ ಸಂಪರ್ಕ ಭೂತನಾದ ಚತುರ್ಮುಖದೇ ನನ್ನ ಕೈ ತಡೆದು ನಿಲ್ಲಲಿ ಕಠೋರ ಕೃತ್ಯನ ಎಸೆದ ಈ ಗಣ್ಣನ ರುಂಡವಂ ಕತ್ತಲ ಸೆಳೆಗಳೇನು ಇದೇ ಈ ಸಹದೇವನ ಪಿತಾಮಹರೇ, ಆಚಾರ್ಯರೇ, ಭರತ ವಂಶಕ್ಕೆ ಮೂಲ ಪುರುಷರಾದ ನೀವೇ ಸಮಾಧಾನ ಪಡಿಸಿದ್ದರೆ ಮುಂದೆ ಮರಣಹೋಮ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಈ ದ್ರೌಪದಿ ಈಗ ಮಾವನವರೇ, ಈ ದುರ್ಲಭ ದೌರ್ಜನ್ಯವನ್ನು ನನ್ನ ಮುಖವನ್ನು ನೋಡಿ ಬಿಟ್ಟು ಬಿಡಮ್ಮ. ಮಾವನವರೇ, ಓರ್ವ ಅಬಲೆಯ ಆರ್ತನಾದ ನನ್ನ ಮಾತನ್ನು ಕೇಳು. ನಾನು ಅಂದನು ಪರಾಧೀನನು, ನೀನು ನನ್ನ ಸೊಸೆ ಅಲ್ಲವೇ? ನಾನು ನಿನಗೆ ಒಂದು ವರವನ್ನು ಕೊಡುವೆನು. ಏನು ವರವ ಬೇಕೋ ಬೇಡಿಕೋ. ಮಾವನವರೇ, ಇಡೀ ಸಭಾ ಮಂಟಪವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರೂ ಈ ನನ್ನ ರೋದನವು ನಿಮ್ಮ ಕಿವಿಗಳಿಗೆ ಬೀಳದಾಯಿತೆ. ಇಂಥ ನಾನು ನಿಮ್ಮ ಮಗಳೋ ಸೊಸೆಯೋ ಎಂದು ತಾವೇ ನಿರ್ಧರಿಸಿಕೊಳ್ಳಿ. ನಾನು ಹೆಚ್ಚಿಗೇನನ್ನೂ ಬೇಡಿಕೊಳ್ಳಲಾರೆ. ನನ್ನ ಪತಿಗಳು ಸೋತಿರುವ ಅವರವರ ಆಯುಧಗಳನ್ನು ಅವರಿಗೆ ಹಿಂದಿರುಗಿಸಿ ಕೊಟ್ಟು ಬಿಡಿ, ಅಷ್ಟೇ ಸಾಕು. ಮತ್ತೊಂದು ವರವನ್ನು ಕೊಡುವೆನು. ಏನು ವರವು ಬೇಕೋ ಕ್ಷತ್ರಿಯ ಕನ್ಯೆಯರು, ಮತ್ತೊಂದು ವರವನ್ನು ಬೇಡುವ ಇಚ್ಛೆಯು ನನಗಿಲ್ಲ ಸ್ವಾಮಿ. ನನ್ನ ಪತಿಗಳು ಸೋತಿರುವ ಅವರವರ ಆಯುಧಗಳನ್ನು ಅದರ ಹಿಂದಿಸಿ ಕೊಟ್ಟು ಬಿಡಿ. ಶಕುನಿ, ಈ ಸಮಾನವಾದ ಆಯುಧಗಳನ್ನು ಸೋತಿರುವ ಆಯುಧಗಳನ್ನು ಮುರು ಮಾತಿಲ್ಲದೆ ಹಿಂದಿರುಗಿಸಿ ಕೊಟ್ಟು ಬಿಡು. ರಾಜೇಂದ್ರ, ಈ ಅಲ್ಪ ಆಯುಧಗಳಿಂದ ಏನು ಪ್ರಯೋಜನ? ನಾವು ಹೇಳಿದಂತೆ ಕೇಳಿದರೆ ಅವರ ರಾಜ್ಯವನ್ನು ಅವರೇ ಪಡೆಯಬಹುದಲ್ಲ. ಅವರ ಏನು ನಿಮ್ಮ ಮಾತು? ಆತುರ ಪಡಬೇಡ ಸುಯೋಧನ, ಆತುರ ಪಡಬೇಡ. ಈ ಆಟದಲ್ಲಿ ಸೋತುವರು 12 ವರ್ಷ ವನವಾಸವನ್ನು, ಸುಯೋಧನ 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಅಜ್ಞಾತವಾಸದ ಸಮಯದಲ್ಲಿ ನಮ್ಮ ಕಣ್ಣವರೆಗೆ ಏನಾದರೂ ಕಾಣಿಸಿಕೊಂಡರೆ, ಸುಯೋಧನ ಕಾಣಿಸಿಕೊಂಡರೆ ಪುನಃ 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಸುಯೋಧನ, ಈ ವಿಧಗಳನ್ನು ಮುಗಿಸಿಕೊಂಡು ಬಂದರೆ ಅವರ ರಾಜ್ಯವನ್ನು ಅವರೇ ಪಡೆಯಬಹುದು. ಅವರ ಅದೃಷ್ಟವೇ ಆಗಿದೆಯೋ ಪರೀಕ್ಷಿಸಲಿ. ಈ ಧರ್ಮರಾಯನು ಈ ಮಗಳ ಬಂಟರ ಮಾತನ್ನು ಕೇಳಿ ಎದುರು ಬಿಟ್ಟಿದ್ದಾರೆ. ಈ ಧರ್ಮರಾಯನು ಏಡಿ, ಶತ ಏಡಿ, ರಣ ಏಡಿ. ಹಬ್ಬ, ಎಂತ ಶೋಧ್ಯವಿದು. ಸಹೋದರರೇ, ನಿಮ್ಮಣ್ಣನು ಇಂಥ ದುಸ್ಥಿತಿಯನ್ನು ತಂದಿದ್ದಾನೆಂದು ಮುಂದೆ ಯಾರು ನೊಂದುಕೊಳ್ಳಬೇಕು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆನಂದದಿಂದ ನಡೆಸುತ್ತೀವಿ. ಆದರೆ ಈ ಅಮಾನುಷ ಮಾತುಗಳನ್ನು, ಅವಾಕ್ಯಗಳನ್ನು ಕೇಳಿ ಜೀವಿಸುವುದು ಹೇಗೆ? ಈ ಒಂದೇ ಒಂದು ಆಟಕ್ಕೆ ನನಗೆ ಅವಕಾಶವನ್ನು ಕೊಡಿ. ಇದು ನಿಮ್ಮನ್ನು ಕೈಚಾಚಿ ಬೇಡಿವೆ. ನಡೆಯಲಿ. ಪಂಡವೇಷ್ಟು ಧರ್ಮನಂದನ,
1 3 1 3 ಕಲಿತು 13 ಸುಯೋಧನ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಕಲಿತು 13 ಜೈ ವಿಧು ನಮ್ಮದೇ ಜಯ ನಮ್ಮದೇ ಜಯ ನಮ್ಮದೇ ಜಯ. ಸುಯೋಧನ ಥಳಗಿಸು ಈ ನಿನ್ನ ಮಾನದ ಭೂತ ಈ ಶಕುನಿಯ ಹಾಕಿದ ವೇಷ. ಸುಯೋಧನ ಪಾಂಡವರಿಗೆ ವನವಾಸ ಅನಂತರ ನಿನ್ನ ಕುರುವಂಶವೇ ಸರ್ವನಾಶ. ಯಾರ ವಂಶ? ನಿನ್ನ ವೈರಿಗಳ ವಂಶವಯ್ಯ. ಮಾವ ನೀನು ಶಕುನಿ ಮಾತ್ರವಲ್ಲ, ಹೌದು, ಸಮಯ ಸಂಜೀವಿನಿ. ಸಾದರ ದುಶಾಸನ, ತೊಲಗಿಸು ಈ ತತ್ತಿನ ಮಕ್ಕಳನ್ನು. ಅತಿ ಅಮ್ಮಿಂದ ಮೆರಿತಿರುವ ಇವರು ಅಮ್ಮು ಆಣಿಗೆ ಹೋಗಲಿ. ಕಾಡು ಕಪಿಗಳಂತೆ ಕಾಡು ಮೇಡಗಳಲ್ಲಿ ಅಲದಾಡಲಿ. ಇನ್ನು ನಾನೇ ಏಕ ಚಕ್ರಾಧಿಪತಿ. ಈ ವಿಶಾಲವಾದ ಸಾಮ್ರಾಜ್ಯಕ್ಕೆ ಸಾಮ್ರಾಟನು. ಚಕ್ರೇಶ್ವರರಿಗೆ